ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಪುನೀತ್ ರಾಜ್. ಓಕೆ, ಇಂದಿನ ಕೆ ಎ ಡಿಪಾರ್ಟ್ಮೆಂಟ್ ಅಥವಾ ಕೆ ಪಿ ಎಸ್ ಸಿ ಡಿಪಾರ್ಟ್ಮೆಂಟ್ ನಡೆಸುವಂತಹ ಒಂದು ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಾಗಿ ಮತ್ತು ಅತಿ ಭಾರಿ ಪ್ರಶ್ನೆಗಳನ್ನು ಕೇಳಿರುವಂತಹ ಟಾಪಿಕ್ಗಳಲ್ಲಿ ಹಣಕಾಸು ಸಂಸ್ಥೆನೂ ಸಹ ಒಂದಾಗಿರುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ ಇದೊಂದು ಸರಣಿ ಅಂತ ಬಂದಾಗ ನಮಗೆ ಒಂದು ಕೆ ಇ ಆಗಿರ್ಬೋದು ಮತ್ತು ಕೆ ಎಸ್ ಪಿ ಆಗಿರ್ಬೋದು ಮತ್ತು ಕೆ ಪಿ ಎಸ್ ಸಿ. ಯಾಕೆ ಇವತ್ತು ಕೆ ಎಸ್ ಪಿ ತೊಗೊಳ್ತಾ ಇದ್ದೀನಿ ಅಂದರೆ, ಮುಂದಿನ ಎಕ್ಸಾಮ್ಗಳನ್ನು ಈಗ ಮಾನ್ಯ ಒಂದು ಗೃಹ ಮಂತ್ರಿಗಳು ಹೇಳಿದ ಹಾಗೆ ನಿಮಗೆ ಕೆ ಎಸ್ ಪಿಯಲ್ಲಿ ಒಂದು ನೇಮಕಾತಿ ಮಂಡಳಿಯನ್ನು ಸೃಷ್ಟಿಸಿ ಕೆ ಪಿ ಸಿ ಅಥವಾ ಪಿ ಎಸ್ ಸಿ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಕೆ ಎಸ್ ಪಿಯನ್ನು ತೊಗೊಳ್ತಾ ಬರೋಣ. ಕೆ ಎಸ್ ಪಿಗೆ ಏನಾದರೂ ಪಿ ಸಿ ಪಿ ಎಸ್ ಐ ಎಕ್ಸಾಮ್ ಏನಾದರೂ ನೀಡಿದರೆ ತುಂಬ ಸುಲಭವಾಗಿ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಬಟ್ ಇವೆರಡಿದಾವಲ್ಲ, ಇದಕ್ಕೆ ನೀವು ಡೆಪ್ತಾಗಿ ನಾಲೆಡ್ಜನ್ನು ತಿಳ್ಕೊಬೇಕಾಗುತ್ತೆ. ಬಟ್ ಯಾವುದೇ ಟಾಪಿಕನ್ನು ಓದಿ ನೀವು ಡೆಪ್ತಾಗಿ ಓದಿದರೆ ಮಾತ್ರ ಈ ಮೂರೂ ಡಿಪಾರ್ಟ್ಮೆಂಟಲ್ಲೂ ಆರಾಮಾಗಿ ಹುದ್ದೆಗಳನ್ನು ನೀವು ಪಡ್ಕೊಳ್ತಾ ಬರ್ಬೋದು. ಸೊ ಯಾವತ್ತೂ ನಮ್ಮ ತಯಾರಿ ಸಿಂಪಲ್ ಆಗಿರ್ಬೋದು, ಹಾರ್ಡ್ ವರ್ಕ್ ಇರಬೇಕು. ಉದ್ಯೋಗ ಪಡ್ಕೊಳೋದು ಮಾತ್ರ ಸಿಂಪಲಾಗಿ ಪಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಹಾರ್ಡ್ ವರ್ಕಿಗೆ ಮಾತ್ರ ಬೆಲೆ ಇರ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಎಷ್ಟು ಆಗುತ್ತೋ ಅಷ್ಟು ಟಾಪಿಕ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ನಿಮ್ಮ ಒಂದು ಓದುವಂತಹ ಆಥರ್ವೈಸ್ ಪುಸ್ತಕಗಳ ಜೊತೆ ನನ್ನ ಕೆ ಇ ಎಸ್ ಸ್ಪೆಷಲ್ 100 ಟಾಪಿಕ್ಗಳನ್ನು ನೀವು ಜೋಡಿಸಿದ್ದೆ ಆದಲ್ಲಿ, ಅದರ ಜೊತೆ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಾಲಿಟಿಗಳನ್ನು ನೀವು ಸಿದ್ಧಪಡಿಸಿಕೊಂಡಲ್ಲಿ ಖಂಡಿತ ಮುಂಬರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ನಿಮ್ಮ ಹೆಸರು ಲೀಸ್ಟಲ್ಲಿ ಬಂದೇ ಬರ್ತದೆ. ನಾನು ನಿಮಗೆ ಗ್ಯಾರಂಟಿಯನ್ನು ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಈಗ ಆಲ್ರೆಡಿ 8 ಟಾಪಿಕ್ಗಳನ್ನು ವಿವರಣೆ ನೀಡಿದ್ದೀನಿ. ಯಾರು ಮೊದಲ ಬಾರಿಗೆ ಇವತ್ತು ವೀಡಿಯೋನ ಇದು ನೋಡ್ತಾ ಇದ್ದೀರಾ, ಮೊದಲ 8 ಟಾಪಿಕ್ ಪ್ಲೇ ಲಿಸ್ಟಲ್ಲಿ ಇದ್ದಾವೆ. ನಿಮಗೆ ಇದೇ ಒಂದು ಯೂಟ್ಯೂಬ್ ಚಾನಲ್ ತ್ರಿವೇಣಿ ಬಿ ಎಮ್ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾ ಬರುತ್ತೆ. ನೀವು ಕಂಟಿನ್ಯೂ ಆಗಿ ನೋಡ್ತಾ ಬರ್ಬೋದು. ಇಂದು 9ನೇ ಟಾಪಿಕ್ ಆಗಿರ್ತದೆ, ಅದು ಹಣಕಾಸು ಸಂಸ್ಥೆಗಳು. ಕೇವಲ ಹಣಕಾಸು ಸಂಸ್ಥೆಗಳಂದರೆ ರಚನೆ ಬಗ್ಗೆ, ಉದ್ದೇಶದ ಬಗ್ಗೆ ಓದ್ಕೊಳೋದಲ್ಲ, ಹಣಕಾಸು ಸಂಸ್ಥೆಗಳಲ್ಲಿ ಏನೆಲ್ಲ ಓದಬೇಕು ಅನ್ನೋದನ್ನ ತಿಳ್ಕೊಳ್ತಾ ಬರೋಣ. ಸೊ ಫಸ್ಟ್ ನಮಗೆ ಹಣಕಾಸು ಯಾವ ರೀತಿ ರಚನೆ ಆಗುತ್ತೆ, ಅವುಗಳ ಉದ್ದೇಶಗಳನ್ನು ನೋಡ್ತಾ ಬರೋಣ. ಹಣಕಾಸು ಆಯೋಗಗಳು ಯಾವೆಲ್ಲ ಓದ್ಕೋಬೇಕು, ಏನು ಓದ್ಕೋಬೇಕು ಅದರಲ್ಲಿ ಅಂತ ತಿಳಿಸ್ಕೊಡ್ತಾ ಬರ್ತೀನಿ. ಮತ್ತು ಕೇಂದ್ರ ಮತ್ತು ರಾಜ್ಯ ಹಣಕಾಸು ಆಯೋಗಗಳಿಗೆ ಡಿಫ್ರೆನ್ಸ್ ಮತ್ತು ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ನೀಡ್ತಾ ಬರ್ತೀನಿ. ನಂತರ ಪ್ರಸ್ತುತ ಕರ್ನಾಟಕ ಮತ್ತು ಕೇಂದ್ರ ಹಣಕಾಸು ಆಯೋಗಗಳು ಚಾಲ್ತಿಯಲ್ಲಿ ಯಾವುದಿದೆ ಮತ್ತು ಯಾವ ರೀತಿ ಓದ್ಕೋಬೇಕು, ಮತ್ತು ಇತ್ತೀಚೆಗೆ ಬರುವಂತಹ ಒಂದು 16ನೇ ಹಣಕಾಸು ಆಯೋಗ ಬಳಸಿದಂತಹ ಮಾನದಂಡಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಮತ್ತು ವರದಿಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಸೊ ಇಲ್ಲಿ ಹಣಕಾಸು ಆಯೋಗ ಅಂತ ಬಂದಾಗ ನಿಮಗೆ ತೆರಿಗೆಯಿಂದ ಹಿಡಿದ್ಬಿಟ್ಟು ಪ್ರತಿಯೊಂದಕ್ಕೂ ಸಹ ಇಂಪಾರ್ಟೆನ್ಸನ್ನು ನೀವು ಇಲ್ಲಿ ಕೊಡ್ತಾ ಬರಬೇಕಾಗುತ್ತೆ. ಅದರಲ್ಲೂ ಮಾನದಂಡಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ. ಕೇಂದ್ರ ಮತ್ತು ರಾಜ್ಯ ಹಣಕಾಸು ಆಯೋಗಗಳು ಯಾವುವು ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ಮತ್ತು ಮೊದಲನೇದು ಯಾವುದು, ಇತ್ತೀಚೆಗೆ ಇರುವಂಥದ್ದು ಯಾವುದು, ಅಥವಾ ಕಾಲಾನುಕ್ರಮವಾಗಿ ಬರೆಯಿರಿ ಅಂತ ನಿಮಗೆ ಕೇಳ್ತಾ ಬರ್ತಾನೆ. 3 ರೀತಿಯಲ್ಲೂ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸೋದು ಹೇಗೆ ಅಂದರೆ, ಇಷ್ಟು ಟಾಪಿಕನ್ನು ನೀವು ತಿಳ್ಕೊಂಡಿದ್ದೆ ಅದರಲ್ಲಿ ಹಣಕಾಸು ಆಯೋಗದ ಬಗ್ಗೆ ಅವರು ಯಾವುದೇ ರೀತಿ ಪ್ರಶ್ನೆ ಕೇಳಿ ನೀವು ಸುಲಭವಾಗಿ ಉತ್ತರಿಸ್ತಾ ಬರಬೇಕು. ಆ ರೀತಿ ನಾನು ನಿಮಗೆ ಗೈಡ್ಲೈನ್ಸ್ ಅಂದರೆ ಮಾರ್ಗದರ್ಶನವನ್ನು ನೀಡ್ತಾ ಬರ್ತೀನಿ ಸ್ನೇಹಿತರೆ. ಈಗ ಒಂದೊಂದಾಗಿ ನೋಡ್ತಾ ಬರೋಣ. ಓಕೆ, ಈಗ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಕಮೆಂಟ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಡಿಸಿರ್ತೀನಿ, ಅದ್ರ ಮೂಲಕ ಜಾಯ್ನ್ ಆಗ್ತಾ ಬನ್ನಿ. ಅಥವಾ ಡೈರೆಕ್ಟ್ ಈ ರೀತಿ ಸರ್ಚ್ ಮಾಡಿದರೆ ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಇಫ್ ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸಿ ಅಂತ ಮೆಸೇಜ್ ಹಾಕಿದರೆ ನಾನು ನಿಮಗೆ ಟೆಲಿಗ್ರಾಮ್ ಲಿಂಕನ್ನು ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ನಮಗೆ ಈಗ ಹಣಕಾಸು ಆಯೋಗದ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ತಿಳ್ಕೊಳ್ತಾ ಬರೋಣ. ತುಂಬಾ ಇಂಪಾರ್ಟೆಂಟ್ ಆಗಿರೋದು ಏನಿದು ಹಣಕಾಸು ಆಯೋಗ, ಏನಕ್ಕೋಸ್ಕರ ಇದನ್ನು ರಚನೆ ಮಾಡಲಾಯಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಣಕಾಸು ಆಯೋಗವು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆರ್ಥಿಕ ಸಂಪನ್ಮೂಲಗಳ ವಿತರಣೆಯನ್ನು ಶಿಫಾರಸು ಮಾಡುವಂತಹ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ನಿಮ್ಗೆ ಆಲ್ರೆಡಿ ತಿಳಿಸಿದೆ, ಒಂದು ಶಾಸನಬದ್ಧ ಸಂಸ್ಥೆಗಳು ಮತ್ತು ಸಾಂವಿಧಾನಿಕ ಸಂಸ್ಥೆಗಳಾಗಿರ್ಬೋದು ಮತ್ತು ಸಂವಿಧಾನೇತರ ಸಂಸ್ಥೆಗಳು ಯಾವುದು ಅಂತ ನಿಮಗೆ ಒಂದು ಕೆ ಎ ಸ್ಪೆಷಲ್ 100 ಟಾಪಿಕಲ್ಲಿ ಆಲ್ರೆಡಿ ಕ್ಲಾಸನ್ನು ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಆ ಕ್ಲಾಸನ್ನು ನೋಡ್ಕೊಳ್ತಾ ಬನ್ನಿ. ಅದಕ್ಕೆ ಎಲ್ಲರಿಗೂ ಸಹ ಒಂದಕ್ಕೊಂದು ಇಂಟರ್ಲಿಂಕ್ ಇರ್ತವೆ, ಹಾಗಾಗಿ ಅವುಗಳನ್ನು ಓದ್ಕೋಬೇಕು. ನೀವು ಜಸ್ಟ್ ಫೋಟೋವನ್ನು ತಮ್ಮನೇಲಿ ನೋಡೋದ್ರ ಮೂಲಕ ಈ ವಿಡಿಯೋವನ್ನು ವಾಚ್ ಮಾಡಿ ಈ ಒಂದು ವಿಡಿಯೋವನ್ನು ಕಂಟಿನ್ಯೂ ಮಾಡಬೇಕಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಯಾಕಂದರೆ ಎಲ್ಲದಕ್ಕೂ ಒಂದು ಇಂಟರ್ಲಿಂಕ್ ಇರುತ್ತೆ. ಸೊ ಇಲ್ಲಿ ಸಾಂವಿಧಾನಿಕ ಸಂಸ್ಥೆ ಅಂದರೆ ಏನು ಅಂತ ಮತ್ತೆ ಹೇಳೋದಕ್ಕೆ ಹೋಗಲ್ಲ, ಈ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಲಿಂಕ್ ಟೆಲಿಗ್ರಾಮಲ್ಲಿದೆ ಮತ್ತು ತ್ರಿವೇಣಿ ಬಿ ಎಮ್ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಸೊ ಇದು ನಮಗೆ ಹಾಗಾದರೆ ಗೊತ್ತಾಯ್ತು ನಿಮಗೆ ಹಣಕಾಸು ಆಯೋಗ ಅಂದರೆ ಯಾವುದೇ ಒಂದು ಸಂವಿಧಾನದಲ್ಲಿ ಆ ಸಂವಿಧಾನದಲ್ಲಿ ವಿಧಿ ಇದ್ದಾವೆ ಅಂದರೆ, ಈ ಒಂದು ಟಾಪಿಕ್ಕಿಗೆ ವಿಧಿ ಇದೆ ಅಂತೇಳಿದರೆ ಅದು ಸಾಂವಿಧಾನಿಕ ಸಂಸ್ಥೆ ಆಗಿರ್ತದೆ ಸ್ನೇಹಿತರೆ. ನೆನಪಿಟ್ಕೋಬೇಕಿನ ಶಾಸನಬದ್ಧ ಅಂದ್ರೇನು, ಸಂವಿಧಾನೇತರ ಸಂಸ್ಥೆ ಅಂದರೆ ಏನು ಅಂತ ನಿಮಗೆ ಈ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಓಕೆ, ಹಾಗಾದರೆ ಏನಿದು ಆರ್ಥಿಕ ಅಂದರೆ ನಮಗೆ ಹಣಕಾಸು ಸಂಪನ್ಮೂಲಗಳ ಒಂದು ವಿತರಣೆ ಮಾಡೋದು ಎಲ್ಲಿ ನಮಗಿರೋದೇನು, ಕೇಂದ್ರ ಮತ್ತು ರಾಜ್ಯಗಳಾಗಿರ್ಬೋದು, ಕೇಂದ್ರಾಡಳಿತ ಪ್ರದೇಶಗಳಾಗಿರ್ಬೋದು, ಎಲ್ಲದಕ್ಕೂ ಸಹ ಒಂದು ಆರ್ಥಿಕ ಸಂಪನ್ಮೂಲಗಳನ್ನು ವಿತರಣೆ ಮಾಡೋದಕ್ಕೋಸ್ಕರ ಸೃಷ್ಟಿಯಾದಂತಹ ಸಂಸ್ಥೆಯೇ ಈ ಹಣಕಾಸು ಆಯೋಗ ಸಂಸ್ಥೆ ಆಗಿರ್ತದೆ ಸ್ನೇಹಿತರೆ. ಸೊ ಇಲ್ಲಿ ರಚನೆ ಯಾವ ರೀತಿ ಆಗುತ್ತೆ, ಹಣಕಾಸು ಆಯೋಗ ಅಂದಮೇಲೆ ಈಗ ಯಾವುದೇ ಒಂದು ಫ್ಯಾಮಿಲಿ ಅಂತ ಬಂದ ತಕ್ಷಣ ಫ್ಯಾಮಿಲಿಯಲ್ಲಿ ಒಂದು
ಅತ್ಯುನ್ನತ ಪೊಸಿಷನ್ ಯಾರಿರ್ತಾನೆ, ತಾತ ಅಥವಾ ಅಜ್ಜಿ ಇರ್ತಾರೆ, ತದನಂತರ ತಂದೆ ಬರ್ತಾರೆ, ಮತ್ತು ಯಾರೆಲ್ಲ ಮೆಂಬರ್ಸ್ ಇರ್ತಾರೆ, ನಾವು ಮಕ್ಕಳಾಗಿರ್ಬೋದು, ಆ ರೀತಿ ಇರೋದಕ್ಕೆ ಪ್ರತಿಯೊಂದಕ್ಕೂ ಒಂದು ಆಯೋಗಕ್ಕೂ ಒಂದು ರಚನೆ ಅನ್ನೋದಿರುತ್ತೆ, ಅದರದೇ ಆದಂತಹ ಒಂದು ಅರ್ಥ ಇರ್ತದೆ ಸ್ನೇಹಿತರೆ. ಈಗ ನೋಡ್ತಾ ಬರೋಣ. ಸೊ ನಮಗೆ ಈ ಹಣಕಾಸು ಆಯೋಗ ಅಂತ ಬಂದ ತಕ್ಷಣ ಬೇಸಿಕ್ಕಾಗಿ ಏನು ತಿಳ್ಕೊಂಡಿರ್ಬೇಕು, ಯಾವ ರೀತಿ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ ಅಂತ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ನಮಗೆ ಸಂವಿಧಾನದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟು. ನೀವು ಇದನ್ನು ರೋಮನ್ ಅಂಕಿಲೆ ನೆನ್ಪಿಟ್ಕೋಬೇಕು. ಸಂವಿಧಾನದ ಒಂದು 12ನೇ ಭಾಗ ನಮಗೆ ತಿಳಿಸ್ಕೊಡುತ್ತೆ. ಸಂವಿಧಾನದ 12ನೇ ಭಾಗ ಏನು ತಿಳಿಸ್ಕೊಡುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಒಂದು, ಹಣಕಾಸಿನ ಬಗ್ಗೆ ತಿಳಿಸ್ಕೊಡುತ್ತೆ, ಅದರ ಜೊತೆಗೆ ಆಸ್ತಿ ಹಂಚಿಕೆಯ ಬಗ್ಗೆ ತಿಳಿಸ್ಕೊಡುತ್ತೆ, ಮತ್ತು ಕೆಲವೊಂದು ಒಪ್ಪಂದಗಳ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತದೆ, ಮತ್ತು ಕೆಲವೊಂದು ವಿವಾದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಭಾಗ, ಸಂವಿಧಾನದ ಭಾಗ 12 ತಿಳಿಸ್ಕೊಡುತ್ತೆ ಬರ್ತೇನೆ ಸ್ನೇಹಿತರೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಸಂವಿಧಾನದ ಒಂದು ಭಾಗಗಳಾಗಿರ್ಬೋದು, ಅನುಸೂಚಿಗಳಾಗಿರ್ಬೋದು, ನಂತರ ಸಂವಿಧಾನದಲ್ಲಿ ಬರುವಂಥ ವಿಧಿಗಳಾಗಿರ್ಬೋದು, ಸಂವಿಧಾನದ ತಿದ್ದುಪಡಿಗಳು ಕಂಪಲ್ಸರಿ ನೀವು ಕಂಠಪಾಠ ನಿದ್ದೆಗಳಲ್ಲಿ ಎದುರಿಸಿದ್ರು ಹೇಳ್ಬೇಕು. ಇದ್ರ ಬಗ್ಗೆ ಯಾವ ರೀತಿ ಪ್ರಶ್ನೆ ಕೇಳಿದರೆ, ಯಾಕಂದರೆ ಮಿನಿಮಮ್ 2ರಿಂದ 4 ಅಂಕಗಳು ಪ್ರತಿ ಎಕ್ಸಾಮಲ್ಲೂ ಕೇಳ್ತಾನೆ. ಒಂದು ವರ್ಡಲ್ಲಾದರೂ ಕೇಳ್ಬೋದು, ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ಬೋದು, ಜೋಡಿಗಳ ರೂಪದಲ್ಲಿ ಕೇಳ್ಬೋದು. ಅದಕ್ಕೆ ನಮ್ಮ ಒಂದು ಸ್ಪೆಷಲ್ 100 ಅಥವಾ ಮಿಷನ್ KE ಅಥವಾ ಮಿಷನ್ 500 ಅಥವಾ ಯಾವುದೇ ಆಪರೇಷನ್ 100 ಬ್ಯಾಚ್ಗಳಲ್ಲಿ ಬೇಸಿಕ್ಕಾಗಿ ಫಸ್ಟ್ ಡೇ ಟೈಮ್ ಟೇಬಲ್ಲೇ ನಾನು ಇದನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಯಾವ ರೀತಿ ಓದ್ಕೋಬೇಕು, ಇದರಲ್ಲಿ ಯಾವ ರೀತಿ ಪ್ರಶ್ನೆ ಕೊಡ್ತಾರೆ ಅಂತ ನಾನು ಅವರಿಗೆ ಗೈಡ್ಲೈನ್ಸನ್ನು ಕೊಡ್ತಾ ಬರ್ತೀನಿ. ಸೊ ನೀವು ಸಹ ಇದನ್ನೆಲ್ಲ ಓದಿರ್ತೀರ ಅಂತ ಭಾವಿಸಿದ್ದೀನಿ. ಓಕೆ, ಸೊ ಇಲ್ಲಿ ಒಂದು ಭಾಗ 12 ನಮಗೆ 264ನೇ ವಿಧಿಯಿಂದ 300A ವಿಧಿವರೆಗೂ ನಮಗೆ ಭಾಗ 12 ತಿಳಿಸ್ಕೊಡ್ತಾ ಬರ್ತದೆ. ಹಾಗಾದರೆ ನಮಗೆ ಇಂದು ಹಣಕಾಸು ಆಯೋಗದ ಬಗ್ಗೆ ನೋಡ್ತಾ ಬರಬೇಕಾದ್ರೆ ಸ್ಪೆಸಿಫಿಕ್ಕಾಗಿ ನಮಗೆ ಹಣಕಾಸು ಆಯೋಗದ ಬಗ್ಗೆ ತಿಳಿಸ್ಕೊಡುವ ಸಂವಿಧಾನದ ವಿಧಿ 280ನೇ ವಿಧಿ ಆಗಿರುತ್ತೆ. ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳ್ತಾನೆ, 1951 ನವೆಂಬರ್ 22ರಂದು ಇದು ಸ್ಥಾಪನೆ ಆಗಿರ್ತದೆ ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ KE ಡಿಪಾರ್ಟ್ಮೆಂಟ್ ಸ್ಪೆಸಿಫಿಕ್ಕಾಗಿ ಡೇಟೇ ಕೇಳ್ತಾ ಬರ್ತಾನೆ. ಮೊದಲ ಹಣಕಾಸು ಆಯೋಗ ನವೆಂಬರ್ 22, 1951ರಲ್ಲಿ ಸ್ಥಾಪನೆ ಆಗ್ತಾ ಬರ್ತದೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೆನ್ಪಿಟ್ಕೋಬೇಕು. ನಂತರ ಇವರಿಗೆ ನೇಮಕ ಮಾಡೋದು ಯಾರು, ಹಣಕಾಸು ಆಯೋಗಕ್ಕೆ ನೇಮಕ ಮಾಡುವಂಥದ್ದು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ನಮಗೆ ಈ 280ನೇ ವಿಧಿ ಒಂದು ಹಣಕಾಸಿಗೆ ಸಂಬಂಧಪಟ್ಟಿರುವಂಥದ್ದನ್ನ ನೆನ್ಪಿಟ್ಕೋಬೇಕು. ಇನ್ನು ಎಲ್ರಿಗೂ ಸಹ ಗೊತ್ತಿರುತ್ತೆ 266ನೇ ವಿಧಿ, ಇದೊಂದು ನಮಗೆ ಸಂಚಿತ ನಿಧಿಯ ಬಗ್ಗೆ ತಿಳಿಸ್ಕೊಡ್ತಾ ಬರ್ತದೆ. ತುಂಬಾ ಇಂಪಾರ್ಟೆಂಟು. 267ನೇ ವಿಧಿ ನಿಮಗೇನು ತಿಳಿಸ್ಕೊಡುತ್ತೆ, ಕೇಂದ್ರ ಮತ್ತು ರಾಜ್ಯದ ಸಾದಿಲ್ವಾರು ನಿಧಿ ಬಗ್ಗೆ ತಿಳಿಸ್ಕೊಂಡು ನೋಡಿ. ಕೇಂದ್ರ ಸಂಚಿತ ನಿಧಿ, ರಾಜ್ಯ ಸಂಚಿತ ನಿಧಿ ಎರಡನ್ನೂ ಸಹ 266, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಕೇಂದ್ರ ಸಾದಿಲ್ವಾರು ನಿಧಿ, ರಾಜ್ಯ ಸಾದಿಲ್ವಾರು ನಿಧಿ ಅಂತ ಕೇಳಿದರೆ 267ನೇ ವಿಧಿ ಸಂವಿಧಾನದಲ್ಲಿ ತಿಳಿಸ್ಕೊಡುತ್ತೆ ಸ್ನೇಹಿತರೆ. ಇವು ಮೂರನ್ನು ಸಹ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಇಲ್ಲಿ ನಮಗೆ ಕೇಂದ್ರ ಹಣಕಾಸು ಆಯೋಗ ಅಂತ ಬಂದ ತಕ್ಷಣ ಅದಕ್ಕೊಬ್ಬರು ಅಧ್ಯಕ್ಷರಿರ್ತಾರೆ. ಆ ಅಧ್ಯಕ್ಷರನ್ನು ನೇಮಕ ಮಾಡೋದು ರಾಷ್ಟ್ರಪತಿಗಳಾಗಿರ್ತಾರೆ. ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕಾತಿ ಮಾಡೋದು ರಾಷ್ಟ್ರಪತಿಗಳೇ ಆಗಿರ್ತಾರೆ. ಸೊ ಇಲ್ಲಿ ಅವರಿಗೆ ರಾಜೀನಾಮೆ ಯಾರು ನೀಡ್ತಾರೆ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳಿಗೆ. ಇವರು ನಮಗೆ ಕೆಲಸ ಇಷ್ಟ ಇಲ್ಲ ಅಂದರೆ ಅಥವಾ ಇವರೇನೋ ತಪ್ಪು ಮಾಡಿದಾಗ ಅವರು ರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನು ನೀಡ್ತಾ ಬರಬೇಕಾಗುತ್ತೆ. ಇವರು ಪ್ರತಿ 5 ವರ್ಷಕ್ಕೊಮ್ಮೆ ಒಂದು ಹಣಕಾಸು ಆಯೋಗವನ್ನು ಸ್ಥಾಪನೆ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಇನ್ನು ಇವರಿಗೆ ಸಂಬಳ ಎಷ್ಟಿರುತ್ತೋ ಅದಕ್ಕೆ ಕಾಲಕ್ಕೆ ತಕ್ಕಂತೆ ಸಂಸತ್ತು ಇವರ ಸಂಬಳವನ್ನು ನಿರ್ಧರಿಸ ಬರುತ್ತೆ. ಸೊ ಇದು ತುಂಬ ಬಾರಿ PC, PSI, FDA, SDAಲಿ ನಿಮಗೇನು ಇಲ್ಲಿದೆಯಲ್ಲ ಇಷ್ಟರಲ್ಲಿ ನಿಮಗೆ ಆಲ್ಮೋಸ್ಟ್ ಪ್ರಶ್ನೆಗಳನ್ನು ಅವರು ಕೇಳ್ತಾ ಬಂದಿದ್ದಾರೆ. ಲೆಕ್ಕಕ್ಕಿಲ್ಲದ ಬಾರಿಯಷ್ಟು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾ ಬಂದಿದ್ದಾರೆ. ಇವೆಲ್ಲ ಬೇಸಿಕ್ ಥಿಂಗ್ಸ್ ಆಗಿರುತ್ತೆ, ನೆನ್ಪಿಟ್ಕೋಬೇಕು. ನಾನು ಬೇಸಿಕ್ಕಿಂದ ನಿಮಗೆ ಎಲ್ಲನೂ ಸಹ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಸಂಯೋಜನೆ ಅಂದರೆ ಹಣಕಾಸು ಆಯೋಗದಲ್ಲಿ ಯಾರೆಲ್ಲ ಇರ್ತಾರೆ ಅಂತ ನೀವು ತಿಳ್ಕೊಂಡಿರಲೇಬೇಕಾಗುತ್ತೆ. ಸೊ ನಮಗೆ ಹಣಕಾಸು ಆಯೋಗ ಅಂತ ಬಂದ ತಕ್ಷಣ ಎಷ್ಟು ಜನ ಅಧ್ಯಕ್ಷರು ಇರ್ತಾರೆ ಅಂತ ನಿಮ್ಗೆ ಡೈರೆಕ್ಟ್ ಪ್ರಶ್ನೆ ಕೇಳ್ತಾನೆ. ಒಬ್ಬ ಅಧ್ಯಕ್ಷರು ಇರ್ತಾರೆ. ಎಷ್ಟು ಜನ ಸದಸ್ಯರು ಇರ್ತಾರೆ ಅಂತ ಕೇಳ್ತಾನೆ. 4 ಜನ ಸದಸ್ಯರು ಇರ್ತಾರೆ. ಮತ್ತು ಇವರಿಗೆ ಏನೆಲ್ಲ ಇರುತ್ತೆ ಅಂದರೆ ಸಂಸತ್ತು ನಿರ್ಧರಿಸಿದಂತಹ ಕೆಲವೊಂದು ಅರ್ಹತೆಗಳನ್ನು ಇವರು ಪಡ್ಕೊಂಡಿರಬೇಕಾಗುತ್ತೆ. ಮತ್ತು ಕೆಲವೊಂದು ವಿಶೇಷವಾಗಿ ಅಧ್ಯಕ್ಷರಿಂದನೂ ಕೆಲವೊಬ್ಬರನ್ನ ಇವರು ನೇಮಕಾತಿ ಮಾಡ್ತಾ ಬರ್ತಾರೆ. ಬಟ್ ಮೇಯ್ನ್ ಒಬ್ಬ ಅಧ್ಯಕ್ಷ ಇರ್ತಾನೆ, 4 ಜನ ಸದಸ್ಯರಿರ್ತಾರೆ. ಸೊ ಅಧ್ಯಕ್ಷನಿಗೆ ಏನು ಯಾವ ಒಂದು ಅಂಶ ಅವನು ತಿಳ್ಕೊಂಡಿರಬೇಕು ಅಧ್ಯಕ್ಷರು ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಒಂದು ಅಧ್ಯಕ್ಷ ಅಂತ ಬಂದ ತಕ್ಷಣ ಇವನಿಗೆ ಒಂದು ಸಾರ್ವಜನಿಕ ವಿದ್ಯಮಾನಗಳ ಬಗ್ಗೆ ಅರಿವಿರಬೇಕಂದ್ರೆ ಜನಗಳ ಬಗ್ಗೆ ಆಗಿರ್ಬೋದು, ಸಾರ್ವಜನಿಕರಂದರೆ ನಮಗೆ ಪಬ್ಲಿಕ್ ಅಂತ ಏನು ಕರಿತೀವಿ, ಅಲ್ಲಿ ನಡೆಯುವಂಥ ವಿದ್ಯಮಾನಗಳ ಬಗ್ಗೆ ಕೆಲವೊಂದು ಅನುಭವವನ್ನು ಇವರು ಹೊಂದಿರಬೇಕು ಸ್ನೇಹಿತರೆ. ಈ ಸ್ಟೇಟ್ಮೆಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ, ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು 4 ಜನ ಸದಸ್ಯರು ಇರ್ತಾರಲ್ಲ, ಇವರಿಗೆ ಸ್ಪೆಸಿಫಿಕ್ಕಾಗಿ ಕೆಲವೊಂದು ಅರ್ಹತೆಗಳಿರಬೇಕು, ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಕೇಳಿದರೆ ನಿಮಗೆ ಇಲ್ಲಿ ಅರ್ಹತೆಗಳ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಸೊ ಇಲ್ಲಿ ಹಣಕಾಸು ಆಯೋಗದ ಅಧ್ಯಕ್ಷರಿಗೆ ನಮಗೆ ಸಾರ್ವಜನಿಕ ವಿದ್ಯಮಾನಗಳ ಬಗ್ಗೆ ಅನುಭವವನ್ನು ಪಡ್ಕೊಂಡಿರಬೇಕಾಗುತ್ತೆ.
ಮಾಡಬೇಕಾಗುತ್ತೆ ಅಂತ ತಿಳಿಸ್ಕೊಟ್ಟೆ. 4 ಜನ ಸದಸ್ಯರಿರ್ತಾರಲ್ಲ, ಈ 4 ಜನ ಸದಸ್ಯರಲ್ಲಿ ಒಬ್ಬರು ಹೈಕೋರ್ಟ್, ಓಕೆ, ಏನಿದು ಹೈಕೋರ್ಟ್ನ ಒಂದು ನ್ಯಾಯಾಧೀಶರಾಗಿ ಆಯ್ಕೆ ಆಗುವಂತಹ ಅರ್ಹತೆ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಹೈಕೋರ್ಟ್ ನ್ಯಾಯಾಧೀಶರೇ ಅಂತಲ್ಲ, ಬಟ್ ಹೈಕೋರ್ಟ್ ನ್ಯಾಯಾಧೀಶರಾಗಿ ಅರ್ಹತೆ ಪಡ್ಕೋಬೇಕಂತ ಏನು ಮಾನದಂಡಗಳಿರ್ತಾವಲ್ಲ ಅದನ್ನು ಇವರು ಅರ್ಹತೆಯನ್ನು ಹೊಂದಿರಬೇಕು. ಮುಂದೆ ಹೇಳ್ತೀನಿ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಂತ ಒಂದು ನ್ಯಾಯಾಲಯ ಅಥವಾ ನ್ಯಾಯಾಧೀಕರಣ ಅಂತ ಟಾಪಿಕ್ ತೊಗೊಳ್ತಾ ಬರ್ತೀನಿ, KA ಸ್ಪೆಷಲ್ ಅಂದರೆ ಟಾಪಿಕಲ್ಲಿ ಅಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಒಂದು ಜಡ್ಜ್ ಆಗೋದು ಯಾವೆಲ್ಲ ಅರ್ಹತೆ ಇರಬೇಕಂತ. ಸೊ ಇಲ್ಲಿ ಹೈಕೋರ್ಟ್ನ ಒಂದು ನ್ಯಾಯಾಧೀಶರಾಗಲು ಅಂದರೆ ಮುಖ್ಯ ಅಲ್ಲ, ಕೇವಲ ನ್ಯಾಯ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಲು ಅರ್ಹತೆ ಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಹೈಕೋರ್ಟ್ನ ನ್ಯಾಯಾಧೀಶರಾಗಲು ಅರ್ಹತೆ ಏನು ಬೇಕು ಅದೇ ಇದ್ರೆ ಸಾಕು ಅಂತ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಸೊ ಕೇವಲ ಹೈಕೋರ್ಟ್ನ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರಲ್ಲ. ಸ್ಟೇಟ್ಮೆಂಟನ್ನು ಕ್ಲೀನಾಗಿ ಕೇಳಿಸ್ಕೊಂಡಿರ್ಬೇಕು ನೀವು, ಓಕೆ. ನಂತರ ಹಣಕಾಸು ವ್ಯವಹಾರದ ಬಗ್ಗೆ ಜ್ಞಾನ ಹೊಂದಿರಬೇಕು. ಫಾರ್ ಎಕ್ಸಾಂಪಲ್ ಹಣಕಾಸು ಆಯೋಗಕ್ಕೆ ಅವ್ರು ಸೆಲೆಕ್ಟ್ ಆಗ್ತಿದ್ದಾರೆ ಅಂದರೆ ಹಣಕಾಸು ವ್ಯವಹಾರದ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕು ಮತ್ತು ಅರ್ಥಶಾಸ್ತ್ರಜ್ಞರಾಗಿರ್ಬೇಕು. ಓಕೆ, ಅರ್ಥಶಾಸ್ತ್ರದ ಬಗ್ಗೆ ಜ್ಞಾನವನ್ನು ಅವರು ಒಳಗೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ನಮಗೆ ಹಣಕಾಸು ವಿದ್ಯಮಾನಗಳು ಅಂದರೆ ನಮಗೆ ಏನು ಹಣಕಾಸು ಏನೆಲ್ಲ ಗೊತ್ತಿದೆ ಹಣಕಾಸಿನ ಬಗ್ಗೆ ಅವೆಲ್ಲ ವಿದ್ಯಮಾನಗಳನ್ನಾಗಿರ್ಬೋದು ಮತ್ತು ಆಡಳಿತದ ಬಗ್ಗೆ ವಿಸ್ತೃತವಾದ ಅಂದರೆ ನಮಗೆ ಹೇಗೆ ಸ್ಟೇಟ್ಮೆಂಟ್ ಅಥವಾ ಹೇಗೆ ನಮಗೆ ಸೆಂಟ್ರಲ್ ಅಥವಾ ಸ್ಟೇಟಲ್ಲಿ ಹಣಕಾಸು ವಿತರಣೆ ಆಗ್ತಾ ಇದೆ ಅಥವಾ ಯಾವ ರೀತಿ ಆಡಳಿತ ಮಾಡ್ತಾ ಇದೆ ಅನ್ನೋ ಒಂದು ಜ್ಞಾನವನ್ನು ಹೊಂದಿರಬೇಕು. ತುಂಬ ಸಿಂಪಲ್ ಆಗಿರುವಂಥದ್ದು, ಈ 3 ಈಸಿಯಾಗಿ ಗೆಸ್ ಮಾಡಿ ಟಿಕ್ ಹಾಕೊಳ್ತಾ ಬರ್ಬೋದು. ಬಟ್ ಮೇನ್ ಕನ್ಫ್ಯೂಷನ್ ಆಗೋದು ಹೈಕೋರ್ಟ್ ನ್ಯಾಯಾಧೀಶರಾಗಿರುವಂಥ ಅರ್ಹತೆ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ತುಂಬ ಕೇರ್ಫುಲ್ಲಾಗಿ ನೀವು ನೆನ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ನಂತರ ಇವರ ಅವಧಿ ರಾಷ್ಟ್ರಪತಿಯವರು ನಿಗದಿಪಡಿಸಿದ ಅವಧಿಯವರೆಗೆ ಆಯೋಗವು ಪ್ರತಿಯೊಬ್ಬ ಸದಸ್ಯನ ಅಧಿಕಾರಾವಧಿ ಆಗಿರ್ತಾರೆ ಸ್ನೇಹಿತರೆ. ಇವರನ್ನು ಪುನರಾಯ್ಕೆ ಮಾಡ್ಬೋದಾ ಸರ್? ಈ ಸ್ಟೇಟ್ಮೆಂಟ್ ಇಂಪಾರ್ಟೆಂಟು. ನಮಗೆ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಮತ್ತು ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಅಂದರೆ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಮತ್ತು ಉಪಾಧ್ಯಕ್ಷರನ್ನು ಪುನರಾಯ್ಕೆ ಮಾಡಬಹುದಾ ಅಂತ ನಿಮಗೆ ಸ್ಟೇಟ್ಮೆಂಟನ್ನು ಕೇಳ್ಬೋದು. ಎಸ್, ಪುನರಾಯ್ಕೆ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಇವರಿಗೆ ಅವಧಿ ಎಷ್ಟು ವರ್ಷ ನೋಡಿ, ನಮಗೆ 5 ವರ್ಷಕ್ಕೊಮ್ಮೆ ಒಂದು ಹಣಕಾಸು ಆಯೋಗ ರಚನೆ ಮಾಡಬೇಕು. ಬಟ್ ಇವರ ಅವಧಿ ಅಂತ ತಗೊಂಡಾಗ ತುಂಬಾ ಇಂಪಾರ್ಟೆಂಟು. ರಾಷ್ಟ್ರಪತಿ ನಿಗದಿಪಡಿಸಿರುವಂತಹ ಅವಧಿಯವರೆಗೂ ಇವರು ಚಾಲ್ತಿಯಲ್ಲಿ ಇರ್ತಾರೆ ಸ್ನೇಹಿತರೆ. ಅಂದರೆ 5 ವರ್ಷ ತನಕ ಇರ್ತಾರೆ, ಅದನ್ನ ನೆನಪಲ್ಲಿಟ್ಕೊಂಡಿರ್ಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ಇವರನ್ನು ಯಾವ ರೀತಿ ಅನರ್ಹತೆ ಮಾಡ್ತಾರೆ ಅಂದರೆ ಇವ್ರನ್ನ ಯಾವ ರೀತಿ ಕೆಲಸದಿಂದ ತೆಗೆದಾಕ್ತಾರೆ ಅಂತ ಕೇಳಿದರೆ, ಇವರು ಮಾನಸಿಕವಾಗಿ ಏನಾದರೂ ಕುಗ್ಗೋಗಿ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಮತ್ತು ಕಾನೂನನ್ನು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತಾರೆ ಅವುಗಳನ್ನು ಉಲ್ಲಂಘನೆ ಮಾಡಿದಾಗ ಅಥವಾ ಆಯೋಗ ನಿರ್ಧರಿಸಿದಂತಹ ಕೆಲವೊಂದು ಕಾರ್ಯಗಳನ್ನು ಇವರು ಮಾಡಿಲ್ಲ ಅಂದರೆ ಆವಾಗ ಇವರನ್ನು ಆ ಹುದ್ದೆಯಿಂದ ತೆಗೆದು ಹಾಕ್ತಾ ಬರೋರು ಸ್ನೇಹಿತರು. ರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನು ನೀಡ್ತಾ ಬರ್ತಾರೆ ಅನ್ನೋದನ್ನ ತಿಳ್ಕೊಂಡಿರಬೇಕಾಗುತ್ತೆ. ನೋಡಿ, ಇಷ್ಟು ನಿಮಗೆ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳು ಕೇಳಿದಾಗ ಸ್ಟೇಟ್ಮೆಂಟ್ ಮೂಲಕ ಇಲ್ಲಿ ಪ್ರಶ್ನೆಗಳು ನಿಮಗೆ ಕೇಳ್ತಾ ಬರ್ತಾನೆ. ಕೇರ್ಫುಲ್ಲಾಗಿ ಗಮನದಲ್ಲಿ ನೆನಪಿಟ್ಕೊಂಡಿರಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಹಾಗಾದರೆ ಕೇಂದ್ರ ಮತ್ತು ಇಲ್ಲಿ ಏನೆಲ್ಲ ಕಾರ್ಯಗಳನ್ನು ಇದು ನಿರ್ವಹಿಸುತ್ತದೆ ಕೇಂದ್ರ ಒಂದು ಹಣಕಾಸು ಆಯೋಗ ಅಥವಾ ರಾಜ್ಯ ಹಣಕಾಸು ಆಯೋಗಗಳು ಯಾವೆಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತದೆ? ಈಗ ಸ್ಪೆಸಿಫಿಕ್ಕಾಗಿ ನಾವು ಕೇಂದ್ರ ಹಣಕಾಸು ಆಯೋಗವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆಗಳ ನಿವ್ವಳ ಆದಾಯನ ವಿತರಣೆ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಈಗ ನಮಗೇನು ಟ್ಯಾಕ್ಸನ್ನು ಕಟ್ತೀವಿ ಕೇಂದ್ರದಲ್ಲಿ, ರಾಜ್ಯದಲ್ಲಿ ನಾವೆಲ್ಲ ಟ್ಯಾಕ್ಸ್ ಕಟ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ಲು ಹೈವೇಲಿ ಹೋಗ್ತಾ ಇರೋ ಟೋಲ್ ಟ್ಯಾಕ್ಸನ್ನು ಕಟ್ತಾ ಬರ್ತೀವಿ, ಅಥವಾ ಬೇರೆ ಅಂಗಡಿಲಿ ಏನೋ ತೊಗೋಬೇಕು ಅಲ್ಲಿ ಬಟ್ಟೆ ಅಂಗಡಿಯಲ್ಲಿ ಟ್ಯಾಕ್ಸನ್ನು ಕಟ್ತಾ ಬರ್ತೀವಿ. ಸೊ ಈ ರೀತಿ ಕೇಂದ್ರ ಮತ್ತು ರಾಜ್ಯದಲ್ಲಿ ನಡುವೆ ತೆರಿಗೆಗಳನ್ನು ನಮಗೆ ವಿತರಣೆ ಮಾಡೋದಕ್ಕೋಸ್ಕರ ಹಣಕಾಸು ಆಯೋಗ ಸಹಾಯ ಮಾಡುತ್ತೆ. ಎಕ್ಸಾಂಪಲ್ ಕೇಳಿದಾನೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆಗಳ ನಿವ್ವಳ ಆದಾಯದ ವಿತರಣೆ ಈ ಕೆಳಗಿನ ಯಾವ ಸಂಸ್ಥೆ ನಿರ್ವಹಿಸುತ್ತದೆ ಅಂತ ಕೇಂದ್ರ ಹಣಕಾಸು ಆಯೋಗ ನೆನಪಲ್ಲಿಟ್ಕೊಳ್ಬೇಕು. ತುಂಬ ಬಾರಿ ಪ್ರಶ್ನೆ ಆಗಿದೆ. ಓಕೆ, ನಂತರ ವಿಧಿ 275 ಅಡಿಯಲ್ಲಿ ಅನುದಾನ ಸಹಾಯವನ್ನು ನಿಯಂತ್ರಿಸುವಂತಹ ತತ್ವಗಳು. ಓಕೆ, ನಮಗೆ ವಿಧಿ 275ನೇ ವಿಧಿ ಏನು ತಿಳಿಸ್ಕೊಡುತ್ತೆ ಅಂತ ಪ್ರಶ್ನೆ ಕೇಳ್ಬೋದು. ಅನುದಾನ ಸಹಾಯವನ್ನು ನಿಯಂತ್ರಿಸುವಂತಹ ತತ್ವಗಳನ್ನು ಕೆಲಸ ಯಾರು ಮಾಡುತ್ತೆ ಅಂದರೆ ಕೇಂದ್ರ ಹಣಕಾಸು ಆಯೋಗನೇ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ನಂತರ ನಮಗೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ 73, 74ನೇ ಸಂವಿಧಾನದ ತಿದ್ದುಪಡಿಗಳು. ನಿಮ್ಗೆ ಆಲ್ರೆಡಿ KA ಸ್ಪೆಷಲ್ 100 ಟಾಪಿಕಲ್ಲಿ ತಿದ್ದುಪಡಿಗಳ ಬಗ್ಗೆ ಕ್ಲಾಸಸ್ಸನ್ನು ಮಾಡಿದ್ದೆ ಆಲ್ರೆಡಿ. ಆದಮೇಲೆ ಪ್ರಶ್ನೆಗಳು ಸಹ ತುಂಬ ಬಾರಿ ಕೇಳಿದ್ದಾನೆ. ಸೊ 73, 74ನೇ ತಿದ್ದುಪಡಿಗಳು ಏನು ಹೇಳುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಇಲ್ಲಿ ಪಂಚಾಯತ್ ಮತ್ತು ನಮಗೆ ಪುರಸಭೆಗಳು ಅಥವಾ ಮುನ್ಸಿಪಾಲಿಟಿ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಿದೆ ಸ್ನೇಹಿತರೆ. ಅಲ್ಲಿ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಕ್ರಮಗಳನ್ನು ಯಾರು ಮಾಡ್ತಾರೆ ಅಂತ ಕೇಳಿದರೆ ಕೇಂದ್ರ ಹಣಕಾಸು ಆಯೋಗನೇ ಮಾಡುತ್ತೆ. ಇನ್ನು ಅಧ್ಯಕ್ಷರು ಉಲ್ಲೇಖಿಸಿದಂತಹ ಯಾವುದೇ ಇತರ ವಿಷಯಗಳನ್ನು ಈ ಕೇಂದ್ರ ಹಣಕಾಸು ಆಯೋಗ ಕಾರ್ಯವನ್ನು ನಿರ್ವಹಿಸ್ತದೆ ಸ್ನೇಹಿತರೆ. ಹಾಗಾದರೆ ನಮಗೆ ಇತ್ತೀಚಿನ ಆಯೋಗಗಳು ಇಲ್ಲಿ ಯಾವೆಲ್ಲ ಮಾನದಂಡಗಳನ್ನು ಈ ಒಂದು ಹಣಕಾಸು ಆಯೋಗ ಬಳಸ್ತಾ ಇದೆ ಅಂತ ತಿಳ್ಕೊಡ್ತಾ ಬರೋಣ. ಸದ್ಯಕ್ಕೆ ಒಂದು ಯಾವೆಲ್ಲ ಮೇಜರಾಗಿ ಮಾನದಂಡಗಳನ್ನು ಬಳಸಿದ್ರು, ಪ್ಲಸ್ ಇತ್ತೀಚೆಗೆ 16ನೇ ಹಣಕಾಸು ಆಯೋಗವನ್ನು ರಚನೆ ಮಾಡಲಾಯಿತು. ಇದು ಯಾವುದೆಲ್ಲ ಬಳಸಲಾಯಿತು ಅಂತ ಹೇಳ್ಬಿಟ್ಟು ನಿಮಗೆ ಮುಂದೆ ಹೇಳ್ತಾ ಬರ್ತೀನಿ. ಸೊ ಆಲ್ಮೋಸ್ಟ್ ಮೇಜರಾಗಿ ನಮಗೆ ಆದಾಯದ ಅಂತರ ಮಾನದಂಡವನ್ನು ತಗೊಳ್ತಾ ಬರ್ತಾರೆ. ಇನ್ನು ಜನಸಂಖ್ಯೆ 2011ರ ಜನಗಣತಿಯನ್ನು ತಗೊಳ್ತಾ ಬರ್ತಾರೆ ಮತ್ತು ಕೆಲವೊಂದು ಪ್ರದೇಶಗಳನ್ನು ತಗೊಳ್ತಾ ಬರ್ತಾರೆ. ಅರಣ್ಯ ವ್ಯಾಪ್ತಿ ಆಗಿರ್ಬೋದು ಮತ್ತು
ಜನಸಂಖ್ಯೆ ಕಾರ್ಯಕ್ಷಮತೆ ಮತ್ತು ತೆರಿಗೆಯ ಪ್ರಯತ್ನದ ಬಗ್ಗೆ ನಮಗೆ ಇವರೆಲ್ಲ ಮಾಹಿತಿಗಳನ್ನು ಪಡ್ಕೊಳ್ತಾ ಇರ್ತಾರೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ, ಹಣಕಾಸು ಆಯೋಗವು ಬಳಸುವಂತಹ ಮಾನದಂಡಗಳನ್ನು, ತೆರಿಗೆಯನ್ನು ಇದು ಮಾಡೋದಕ್ಕೋಸ್ಕರ ಬಳಸುವಂತಹ ಮಾನದಂಡಗಳು ಯಾವುದು ಅಂತ. ಆದಾಯದ ಅಂತರ, ಜನಸಂಖ್ಯೆ, ಪ್ರದೇಶ, ಅರಣ್ಯ ವ್ಯಾಪ್ತಿ, ಜನಸಂಖ್ಯೆ ಕಾರ್ಯಕ್ಷಮತೆ, ತೆರಿಗೆ ವ್ಯಾಪ್ತಿ. ನಿಮಗೆ ಎಕ್ಸಾಂಪಲ್ ಕೇಳ್ತಾನೆ 1 2 3 ಸರಿ, 1 2 3 4 ಸರಿ, ಅಥವಾ 2 3 4 5 ಸರಿ, ಈ ರೀತಿ ಆಪ್ಷನನ್ನು ಕೊಡ್ತಾ ಬರ್ತಾನೆ. ಸೊ ಹಾಗಾಗಿ 6 ನೀವು ಕಂಪಲ್ಸರಿ ನೆನ್ಪಿಟ್ಕೊಂಡಿರಲೇಬೇಕಾಗ್ತದೆ ಸ್ನೇಹಿತರೆ. ಸೊ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳನ್ನು ಕೇಳಿದರೆ ನಿಮಗೆ ಇಲ್ಲೇ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ, ಈ ರೀತಿ ಆಪ್ಷನನ್ನು ಕೊಡ್ತಾ ಬರ್ತಾರೆ. ಸೊ ನೆನಪಿಟ್ಕೊಂಡಿರಬೇಕು. ಸೊ ಇದು ವೈಯಕ್ತಿಕ ಮಾರ್ಗದರ್ಶನದ ಕ್ಲಾಸ್ ಆಗಿರೋದ್ರಿಂದ ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, ಏನು ಕೇಳಲ್ಲ, ಅದನ್ನೇ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ನನ್ನ ಪ್ರತಿಯೊಂದು ಒಂದು ವೈಯಕ್ತಿಕ ಮಾರ್ಗದರ್ಶನದ ಬ್ಯಾಚ್ ವಾಟ್ಸಪ್ ಗ್ರೂಪಲ್ಲಿ ಏನು ಕ್ರಿಯೇಟ್ ಮಾಡ್ತೀನಿ ಅವ್ರಿಗೂ ಸಹ ನಾನು ಇಷ್ಟೇ ಹೇಳ್ಕೊಡೋದು. ಅಷ್ಟನ್ನು ಚಾಚು ತಪ್ಪದಂತೆ ಅವ್ರು ಪಾಲನೆ ಮಾಡಿ ಒಳ್ಳೊಳ್ಳೆ ಉದ್ಯೋಗವನ್ನು ಇಂದು ಪಡ್ಕೊಳ್ತಿದ್ದಾರೆ ಸ್ನೇಹಿತರೆ. ಆಲ್ಮೋಸ್ಟ್ ನಿಮ್ಗೆ ಆಲ್ರೆಡಿ ತಿಳಿಸಿದ ಹಾಗೆ ಈ ಬಾರಿ 230ಕ್ಕೂ ಅಧಿಕ ಅಭ್ಯರ್ಥಿಗಳು PC ಮತ್ತು PSA ಹುದ್ದೆಗೆ ಆಯ್ಕೆಯಾಗಿದ್ದು, ವಿಲೇಜ್ ಅಕೌಂಟೆಂಟ್, BMTC ಎಲ್ಲ ಸೇರಿ 230ಕ್ಕೂ ಅಧಿಕ ಅಭ್ಯರ್ಥಿಗಳು ನಮ್ಮ ವೈಯಕ್ತಿಕ ಮಾರ್ಗದರ್ಶನದ ಅಭ್ಯರ್ಥಿಗಳೇ ಆಯ್ಕೆಯಾಗಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗ್ತಾ ಬರ್ತದೆ ಸ್ನೇಹಿತರೆ. ಇನ್ನು ಇತ್ತೀಚೆಗೆ ನಡೆದಂತಹ KA SD FD ಎಕ್ಸಾಮಲ್ಲೂ ಸಹ ಒಳ್ಳೊಳ್ಳೆ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಆದಷ್ಟು ಬೇಗ 1:1 ಲೀಸ್ಟ್ ಬಿಟ್ಟ ತಕ್ಷಣ ಅವರ ಒಂದು ಅಚೀವ್ಮೆಂಟ್ ಮತ್ತು ಅವರ ಒಂದು ನಮ್ಮ ಬ್ಯಾಚಲ್ಲಿ ಯಾವ ರೀತಿ ಉಪಯೋಗ ಆಯಿತು ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ನಿಮಗೆ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ನಮಗೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಈಗ ನೋಡ್ತಾ ಬರಬೇಕಾಗುತ್ತೆ. ಇದಕ್ಕಿಂತ ಮುಂಚೆ ನಮಗೆ ಹಣಕಾಸು ಆಯೋಗಗಳು ಅಂತ ಬಂದಾಗ ಕೇಂದ್ರ ಹಣಕಾಸು ಆಯೋಗವನ್ನು ನೋಡ್ತಾ ಇದ್ದೀವಿ. ಯಾವೆಲ್ಲ ಹಣಕಾಸು ಆಯೋಗವನ್ನು ನೀವು ಕಡ್ಡಾಯವಾಗಿ ಓದಿರಬೇಕು ಅಂತ ನಾನು ನಿಮಗೆ ಈಗ ತಿಳಿಸ್ಕೊಡ್ತಾ ಬರ್ತೀನಿ ಒಂದು ಇಮೇಜ್ ಮೂಲಕ. ತದನಂತರ ಕರೆಂಟ್ ಅಫೇರ್ಸನ್ನು ನೋಡ್ತಾ ಬರೋಣ. ಇಷ್ಟಾದಮೇಲೆ ನೆಕ್ಸ್ಟ್ ಕರ್ನಾಟಕ ಹಣಕಾಸು ಆಯೋಗದ ಬಗ್ಗೆ ಏನೆಲ್ಲ ತಿಳ್ಕೊಬೇಕಂತ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಈಗ ನೋಡ್ತಾ ಬರೋಣ. ಮೊದಲ ಬಾರಿಗೆ ನಮಗೆ ಒಂದು ಹಣಕಾಸು ಆಯೋಗಗಳು ನಮಗೆ ಪ್ರಸ್ತುತ ಎಷ್ಟಿದ್ದಾವೆ ಅಂತ ಪ್ರಶ್ನೆ ಕೇಳ್ತಾನೆ. ಬೇಸಿಕ್ ಪ್ರಶ್ನೆ. ಪ್ರಸ್ತುತ 16 ಹಣಕಾಸು ಆಯೋಗಗಳಿದ್ದಾವೆ ಸ್ನೇಹಿತರೆ. ಇಲ್ಲಿ ಸದ್ಯಕ್ಕೆ 15 ಅಷ್ಟೇ ಕೊಟ್ಟಿದ್ದೀನಿ, ಇದು ಇಮೇಜ್ ಆಗಿರೋದ್ರಿಂದ. ನೆಕ್ಸ್ಟು 16ನೇ ಇದನ್ನು ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಸದ್ಯಕ್ಕೆ 15 ಹಣಕಾಸು ಆಯೋಗಗಳ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಂಡಿರಲೇಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಮೊದಲು ಹಣಕಾಸು ಆಯೋಗ ಹೇಳಿದೆ ನಿಮಗೆ 1951 ನವೆಂಬರ್ 22ರಂದು ಪಬ್ಲಿಷ್ ಆಯಿತು ಅಂತ. ಸೊ ಇಲ್ಲಿ ಹೇಳ್ತಾನೆ ಎಕ್ಸಾಮಲ್ಲಿ ಮೊದಲ ಹಣಕಾಸು ಆಯೋಗ, ಕೇಂದ್ರದ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಅಂತ. ಅಲ್ಲಿ KC ನಿಯೋಗಿ ಆಗಿರ್ತಾರೆ ಸ್ನೇಹಿತರೆ, ನೆನಪಿಟ್ಕೊಂಡಿರಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಾದರೆ ನಿಮಗೆ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಕಾತಿ ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾವಂತ ಹೇಳಿದರೆ ಎಕ್ಸಾಮಲ್ಲಿ ಕೇಳ್ತಾನೆ KC ನಿಯೋಗಿ ಅವರನ್ನು ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಈ ಕೆಳಗಿನ ಯಾವ ರಾಷ್ಟ್ರಪತಿಗಳು ನೇಮಿಸಿದರು ಅಂತ. ಸೊ ಆವಾಗ ನೀವು 1957ರಲ್ಲಿ ಯಾರು ನಮ್ಮ ದೇಶದ ಒಂದು ರಾಷ್ಟ್ರಪತಿಗಳಾಗಿದ್ದರು ಅಂತ ತಿಳ್ಕೊಂಡಿದ್ದೆ ಆದಲ್ಲಿ ಆವಾಗ ನಿಮಗೆ ಉತ್ತರಗಳು ಸಿಗ್ತಾ ಬರ್ತವೆ ಸ್ನೇಹಿತರೆ. ಇದು ನಿಮಗೆ ಹೋಮ್ ವರ್ಕ್ ಆಗಿರುತ್ತೆ. ಸೊ ಈ ರೀತಿ ನಿಮಗೆ ಇಂಡೈರೆಕ್ಟಾಗಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಆ ರೀತಿಯೂ ಸಹ ನೀವು ಓದ್ಕೊಂಡಿರಬೇಕು. ಎಕ್ಸಾಮಲ್ಲಿ ಕೊಟ್ಟ ತಕ್ಷಣ ಗಾಬರಿ ಆಗೋದಲ್ಲ. ಓಕೆ. ಸೊ ಇಲ್ಲಿ ನಮಗೆ ಫಿನಾನ್ಸ್ ಕಮಿಷನ್ ಅಂತ ಬಂದಾಗ ಇದು ಮೊದಲನೇ ಹಣಕಾಸು ಆಯೋಗ ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ ಚಾಲ್ತಿಯಲ್ಲಿತ್ತು ಅಂತ ಪ್ರಶ್ನೆ ಕೇಳ್ತಾನೆ. ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. 1952ರಿಂದ 5 ವರ್ಷಗಳ ಕಾಲ 1957 ಅನ್ನೋದನ್ನ ನೆನ್ಪಿಟ್ಕೋಬೇಕು. ಯಾಕಂದರೆ ಈ ಪ್ರಶ್ನೆ ಎಂದು ಕೇಳಿಲ್ಲ. ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ಇಲ್ಲಿ ಕನ್ಫ್ಯೂಷನ್ ಆಗುತ್ತಾ ನಿಮಗೆ, ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತದೆ, ನೆನಪಿರಬೇಕು. ನಂತರ ಎರಡನೇದು ಕೆ ಸಂತಾನಂ ಕಮಿಟಿ. ತುಂಬಾ ಇಂಪಾರ್ಟೆಂಟು. ಇದೊಂದು ಕಮಿಟಿನೂ ಸಹ ಆಗಿರುತ್ತೆ, ಪ್ಲಸ್ ಹಣಕಾಸು ಆಯೋಗದ ಅಧ್ಯಕ್ಷರು ಸಹ ಆಗಿರ್ತಾರೆ. ಸದ್ಯಕ್ಕೆ ಇಲ್ಲಿ ಹಣಕಾಸು ಬಗ್ಗೆ ಮಾಡ್ತಿರೋದ್ರಿಂದ ಇದನ್ನಷ್ಟೇ ನೆನ್ಪಿಟ್ಕೊಳ್ಳಿ. ಎರಡನೇ ಹಣಕಾಸು ಆಯೋಗದ ಅಧ್ಯಕ್ಷರು ಕೇಂದ್ರದಲ್ಲಿ ಯಾರಾಗಿದ್ದರು ಅಂತ ಕೇಳ್ತಾರೆ, ಕೆ ಸಂತಾನಂ. ಮೂರನೇದು AK ಚಂದ. ನಾಲ್ಕನೇದು PV ರಾಜಮನ್ನರ್. ಸೊ ಇಷ್ಟನ್ನು ನೀವು ಕಂಪಲ್ಸರಿ ನೆನ್ಪಿಟ್ಕೊಂಡಿರ್ಬೇಕು. ಯಾಕಂದರೆ 1 2 3 4 ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ತಾನೆ. ನಿಮಗೆ ಈ ಕೆಳಗಿನ ಹಣಕಾಸು ಆಯೋಗರನ್ನು ಅವರು ಒಂದು ಅವಧಿಗೆ ತಕ್ಕಂತೆ ಅಥವಾ ಅವರ ಒಂದು ವರ್ಷಕ್ಕೆ ತಕ್ಕಂತೆ ಕಾಲಾನುಕ್ರಮವಾಗಿ ಬರೀರಿ ಅಂತ. ಸೊ KC ನಿಯೋಗಿ, ಸಂತಾನಂ, AC ಚಂದ ಮತ್ತು ಒಂದು ನಮಗೆ ಓಕೆ, ಈ 4 ಜನದ ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೀವು ಯಾರನ್ನೆಲ್ಲ ನೆನ್ಪಿಟ್ಕೋಬೇಕಂತ ಕೇಳಿದರೆ ಕೆಲವೊಮ್ಮೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇಲ್ಲಿ ನಮಗೆ KC ಪಂತ್ ಇದಾರಲ್ಲ, ಇವರನ್ನು ನೆನ್ಪಿಟ್ಕೊಳ್ತಾ ಬನ್ನಿ. ಮತ್ತು ಇಲ್ಲಿಂದ ತುಂಬಾ ಇಂಪಾರ್ಟೆಂಟ್, ಇವನ್ನೆಲ್ಲನೂ ಸಹ ನೆನ್ಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಹಂಗೂ ನಿಮಗೆ ಇಷ್ಟರಲ್ಲಿ ಏನಾದರೂ ಕೊಟ್ಟಂದರೆ ನೀವು ಇಷ್ಟು ತಿಳ್ಕೊಂಡಿರ್ತೀರಲ್ಲ, ಇಷ್ಟು ತಿಳ್ಕೊಳೋದ್ರಲ್ಲಿ ನೀವು ಆಪ್ಷನನ್ನು ಎಲಿಮಿನೇಟ್ ಮಾಡಿ ಉತ್ತರವನ್ನು ಹುಡುಕೊಳ್ತಾ ಬರಬೇಕಾಗುತ್ತೆ. ಎಲ್ಲನೂ ಸಹ ನೆನ್ಪಿಟ್ಕೊಳಕ್ಕಾಗಲ್ಲ. ಸೊ ಆದಷ್ಟು ಕನ್ಫ್ಯೂಷನ್ ಆಗೋ ಥರನೇ ಕೊಡ್ತಾ ಬರ್ತಾನೆ. ಸೊ ನಮಗೆ ಕೊನೆಯದಾಗಿ 5 ಜನದ್ದು ಇಲ್ಲಿಂದ ಪ್ಲಸ್ 16ನೇ ಒಂದು ಹಣಕಾಸು ಆಯೋಗದ ತಿಳಿಸ್ತೀನಿ, ಅಲ್ಲೇ ನೆನ್ಪಿಟ್ಕೋಬೇಕಾಗುತ್ತೆ. ಇವು 4 ಸಹ ಆರ್ಡರ್ ವೈಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಅಥವಾ ಈ 4ರಲ್ಲಿ ಇಬ್ಬರನ್ನ ಇಲ್ಲಿ ತೊಗೊಂಡು ಇನ್ನೊಂದು ಇಬ್ಬರನ್ನ ಇಲ್ಲಿ ತೊಗೊಳ್ತಾ ಬರ್ತಾನೆ, ಅಥವಾ ಇಲ್ಲಿ ಯಾರನ್ನ ಒಬ್ಬನ ತೊಗೊಳ್ತಾ ಬರ್ತಾನೆ. ಅವಾಗ ನಿಮಗೆ ಆಪ್ಷನ್ ನೋಡಬೇಕು, 1 2
ಅದು 4-3 ಅಂತೆಲ್ಲ ಕೊಟ್ಟಿರ್ತಾನೆ, ಅಥವಾ 1-3-4-5 ಅಂತ ಕೊಟ್ಟಿರ್ತಾನೆ. ಒಂದು ಇಬ್ಬರದ್ದು ಕರೆಕ್ಟಾಗಿ ಅರೇಂಜ್ ಮಾಡಿಬಿಟ್ರೆ ನಿಮಗೆ ಉತ್ತರ ಸಿಕ್ಬಿಡುತ್ತೆ ಸ್ನೇಹಿತರೆ. ಯಾವುದೂ ಕಷ್ಟ ಇರೋದಿಲ್ಲ. ಬಟ್ ಓದಿದ ವೇ ಕರೆಕ್ಟಾಗಿದ್ದರೆ ಈ ರೀತಿಯೇ ಪ್ರಶ್ನೆ ಕೇಳ್ತಂತ ನೀವು ತಿಳ್ಕೊಂಡಿದ್ರೆ ಅವಾಗ ನಿಮಗೆ ಎಕ್ಸಾಮಲ್ಲಿ ಭಯ ಆಗಲ್ಲ, ಕನ್ಫ್ಯೂಷನ್ ಆಗಲ್ಲ ಸ್ನೇಹಿತರೆ. ಸೊ ನಮಗೆ ಸಿ ರಂಗರಾಜನ್, ವಿಜಯ್ ಕೇಳ್ಕರ್, ವೈ.ವಿ. ರೆಡ್ಡಿ, ಎನ್.ಕೆ. ಸಿಂಗ್ ಇಷ್ಟು ಜನದ್ದು ನೀವು ನೆನಪಲ್ಲಿ ಇಟ್ಕೊಂಡಿರಲೇಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇಷ್ಟನ್ನು ಸಹ ನೆನ್ಪಿಟ್ಕೊಳ್ಳಿ. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದೆ ಅಂತ ಕೇಳ್ತಾನೆ, ಎನ್.ಕೆ. ಸಿಂಗು. ಯಾವ ಒಂದು ಹಣಕಾಸು ಆಯೋಗ 1 ವರ್ಷದವರೆಗೆ ಅಥವಾ 1 ವರ್ಷದವರೆಗೆ ವಿಸ್ತರಣೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳ್ತಾನೆ ಎನ್.ಕೆ. ಸಿಂಗ್. ಯಾಕಂದರೆ 25ರಲ್ಲಿ ಮುಗಿಬೇಕಾಯಿತು, ಇದನ್ನು 2026ವರೆಗೂ ಎಕ್ಸ್ಟೆಂಡ್ ಮಾಡಿದರೆ ಯಾವ ಒಂದು ಹಣಕಾಸು ಆಯೋಗವನ್ನು ವಿಸ್ತರಿಸಲಾಯಿತು ಅಂತ ಪ್ರಶ್ನೆ ಕೇಳ್ತಾನೆ. 15ನೇ ಹಣಕಾಸು ಆಯೋಗ ಅಥವಾ ಎನ್.ಕೆ. ಸಿಂಗ್ ಅಧ್ಯಕ್ಷತೆಯ ಒಂದು ಆಯೋಗ ಅನ್ನೋದನ್ನ ನೀವು ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಂಶ ನೋಡ್ತಾ ಬರೋಣ. ಎಸ್, ಈಗ ನಮಗೆ 16ನೇ ಹಣಕಾಸು ಆಯೋಗ ಎಲ್ಲಿಂದ ಎಲ್ಲಿಗಿರುತ್ತೆ ನೋಡಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈಗ ಭಾರತದ ಒಂದು ಆರ್ಥಿಕ ಅವಧಿ ಎಷ್ಟು ಅಂತ ಪ್ರಶ್ನೆ ಕೇಳ್ತಾನೆ. ಏಪ್ರಿಲ್ 1ರಿಂದ ಮಾರ್ಚ್ 31 ಅನ್ನೋದು ನೀವು ನೆನ್ಪಿಟ್ಕೊಂಡಿರ್ಬೇಕು. ಏಪ್ರಿಲ್ 1ರಿಂದ ಮಾರ್ಚ್ 31 ಹಣಕಾಸು ಭಾರತದ ಒಂದು ಹಣಕಾಸಿನ ಒಂದು ಅವಧಿ ಅಥವಾ ವರ್ಷ ಆಗಿರ್ತದೆ ಸ್ನೇಹಿತರೆ. ಸೊ ಇಲ್ಲಿ ನಮಗೆ 2026ರಿಂದ 2031 5 ವರ್ಷ ಇದೆ ನೋಡಿ. 2026ರಿಂದ 2031ರ ಅವಧಿಗೆ ಹಣಕಾಸು ವಿಕೇಂದ್ರೀಕರಣವನ್ನು ಶಿಫಾರಸು ಮಾಡಲು ರಚಿಸಲಾದ 16ನೇ ಹಣಕಾಸು ಆಯೋಗದ ಅಧ್ಯಕ್ಷತೆಯನ್ನು ನಮಗೆ ಅರವಿಂದ್, ನೀತಿ ಆಯೋಗದ ಒಂದು ಉಪಾಧ್ಯಕ್ಷರಾಗಿದ್ದಂತಹ ಅರವಿಂದ್ ಪನಾಗರಿ ಅವರು ವಹಿಸಿದ್ದಾರೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು. ಸೊ ಇಲ್ಲಿ ನಮಗೆ ಪ್ರಮುಖ ಸದಸ್ಯರಲ್ಲಿ ಯಾರೆಲ್ಲ ಇದ್ದಾರೆ ಸದಸ್ಯರಿದ್ರಲ್ಲಿ ಅಂತ ಕೇಳ್ತೇನೆ. ಅಜಯ್ ನಾರಾಯಣ್ ಝಾ, ಅನಿ ಜಾರ್ಜ್ ಮ್ಯಾಥ್ಯೂ ಮತ್ತು ಡಾಕ್ಟರ್ ಮನೋಜ್ ಪಾಂಡ್ಯ ಮತ್ತು ಸೌಮ್ಯ ಕಾಂತಿ ಘೋಷ್ ಅವರು ಅರೆಕಾಲಿಕವಾಗಿ ಟೆಂಪರರಿಯಾಗಿ ಆಯ್ಕೆ ಆಗಿರ್ತಾರೆ ಸ್ನೇಹಿತರೆ. ಸೊ ಇದು ಎಲ್ಲಿಂದ ಎಲ್ಲಿಗೆ 2026ರಿಂದ 30ನೇ ಅವಧಿಗೆ 2025ರ ಕೊನೆಯಲ್ಲಿ ಆಯಿತು. ಇಲ್ಲಿ ಸಬ್ಮಿಟ್ ಆಗಿಲ್ಲ. ಬಟ್ 2026ರ ಒಂದು ಫೆಬ್ರವರಿ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ವರದಿಯನ್ನು ಇವರು ನೀಡ್ತಾ ಬಂದಿದ್ದಾರೆ ಸ್ನೇಹಿತರೆ. ಏನೆಲ್ಲ ವರದಿಯನ್ನು ನೀಡಿದ್ರು ಅಂತಲೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಒಂದೊಂದಾಗಿ. ಸೊ ನಮಗೆ ಎಕ್ಸಾಮಲ್ಲಿ ಕೇಳ್ತಾನೆ 16ನೇ ಹಣಕಾಸು ಆಯೋಗದ ಅವಧಿ ಅಂತ ಕೇಳ್ತಾರೆ. ನೀವೆಲ್ಲರೂ ಸಹ 2026ರಿಂದ 31 ಅಂತ ಓದಿರ್ತಾರೆ. ಬಟ್ ಸ್ಪೆಸಿಫಿಕಾಗಿ ಡೇಟ್ ಕೇಳ್ತಾ ಬರ್ತಾನೆ. 2026 ಏಪ್ರಿಲ್ 1ರಿಂದ 2031 ಮಾರ್ಚ್ 31ರವರೆಗೆ ಇದು ಆಯ್ಕೆ ಆಗುತ್ತೆ. ಸಿಂಪಲ್ 2031 ಮಾರ್ಚ್ 31 ಅಂತ ನೆನ್ಪಿಟ್ಕೊಂಡ್ರೆ ಮುಗ್ದೇ ಹೋಯ್ತು ಸ್ನೇಹಿತರೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಂಡಿರಲೇಬೇಕಾಗುತ್ತೆ. ಹಾಗಾದರೆ 16ನೇ ಹಣಕಾಸು ಆಯೋಗ ಏನೆಲ್ಲ ತಿಳಿಸ್ಕೊಡುತ್ತೆ, ನಮಗೆ ಏನೆಲ್ಲ ವರದಿಯನ್ನು ಇದು ನೀಡಲಾಯಿತು ಅಂತ ಪ್ರಶ್ನೆಯನ್ನು ಕೇಳ್ತಾ ಬರ್ತೇನೆ, ತಿಳಿಸ್ಕೊಡ್ತಾ ಬರ್ತೀನಿ. ಎಸ್, ವರದಿಯ ಸಾರಾಂಶ. ನಮಗೆ ಹಣಕಾಸು ಆಯೋಗವು ಕೇಂದ್ರ ರಾಜ್ಯ ಹಣಕಾಸು ಸಂಬಂಧಗಳನ್ನು ಕುರಿತು ಶಿಫಾರಸು ಮಾಡಲು ಪ್ರತಿ 5 ವರ್ಷಗಳಿಗೊಮ್ಮೆ ರಾಷ್ಟ್ರಪತಿಗಳು ರಚಿಸುವಂತಹ ಸಂವಿಧಾನಿಕ ಸಂಸ್ಥೆ ಆಗಿದೆ ಅಂತ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು 16ನೇ ಹಣಕಾಸು ಆಯೋಗದ ಅಧ್ಯಕ್ಷತೆಯನ್ನು ಅರವಿಂದ್ ಪನಾಗರಿ ಅವರು ಬಳಸಿದ್ದಾರೆ. ಫೆಬ್ರವರಿ 1, 2026ರಂದು 2026-27ರಿಂದ 2030-31ರ ನಡುವಿನ 5 ವರ್ಷಗಳ ಅವಧಿಗೆ ಸಂಸತ್ತಿನಲ್ಲಿ ಈ ವರದಿಯನ್ನು ಮಂಡಿಸಲಾಯಿತು ಸ್ನೇಹಿತರೆ. ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ಏನು ಇದರಲ್ಲಿ ವಿಶೇಷತೆ? ಮೇಯ್ನ್ ನಮಗೆ ಯಾವುದೇ ಒಂದು ವರದಿಯನ್ನು ತಗೊಳ್ತಾ ಬನ್ನಿ, ನೀವು ಯಾವುದೇ ಒಂದು ವರದಿಯನ್ನು ತಗೊಳ್ತಾ ಬನ್ನಿ, ನಮಗೆ ಕೇಂದ್ರ ಮತ್ತು ರಾಜ್ಯಗಳ ಒಂದು ತೆರಿಗೆ ಹಂಚಿಕೆಯ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ಫಾರ್ ಎಕ್ಸಾಂಪಲು, ಈಗ ಕೇಂದ್ರ ಸರ್ಕಾರ ಏನಾದರೂ ಒಂದು ತೆರಿಗೆ ಕೊಡ್ತಾ ಇದೆ ಅಂದರೆ ಅಲ್ಲಿ ಎಷ್ಟು ಕೇಂದ್ರ ಮತ್ತು ರಾಜ್ಯಗಳ ಪಾಲು ಎಷ್ಟಿರುತ್ತೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ನೋಡಿ, ಇಲ್ಲಿ ಕೇಂದ್ರ ತೆರಿಗೆಗಳು ಭಾಗವಹಿಸಬಹುದಾದ ಸಂಗ್ರಹದಲ್ಲಿ ರಾಜ್ಯಗಳ ಪಾಲನ್ನು 41% ಎಂದು ಶಿಫಾರಸು ಮಾಡಲಾಗಿದೆ. ಫಾರ್ ಎಕ್ಸಾಂಪಲು, ನಮ್ಮ ಕರ್ನಾಟಕ 100% ತೆರಿಗೆಯನ್ನು ಕೇಂದ್ರ ಸರ್ಕಾರಕ್ಕೆ ಒದಗಿಸಿದರೆ ಅದರಲ್ಲಿ ಅವರೆಲ್ಲ ಕಾರ್ಯವನ್ನು, ಯಾಕಂದರೆ ಭಾರತ ದೇಶ ಅಂದರೆ ಕರ್ನಾಟಕನ ಮತ್ತು ಎಲ್ಲ ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶ ಎಲ್ಲನೂ ಬರುತ್ತೆ. ಬಟ್ ಎಲ್ಲರಿಗೂ ಅವ್ರು ಹಂಚಿಕೆ ಮಾಡಬೇಕಲ್ಲ. ಮತ್ತು ಬೇರೆ ಬೇರೆ ಇತರೆ ರಕ್ಷಣಾ ವ್ಯವಸ್ಥೆಗಾಗಿರ್ಬೋದು, ಬೇರೆ ಬೇರೆ ಎಲ್ಲದಕ್ಕೂ ಅವ್ರು ಯೂಸ್ ಮಾಡೋದ್ರಿಂದ 100% ನಮ್ಮ ಕರ್ನಾಟಕಕ್ಕೆ ಕೊಡೋದಿಲ್ಲ. ನಾವು ಕೊಟ್ಟಿರೋ 100%ಅಲ್ಲಿ ಅದರಲ್ಲಿ ಕೇವಲ 41% ಮಾತ್ರ ನಮ್ಮ ಒಂದು ಎಲ್ಲ ರಾಜ್ಯಗಳಿಗೂ ಅವರು ವಿತರಣೆಯನ್ನು ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಹಾಗಾದರೆ ಈ 16ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಎಷ್ಟು ಕೇಂದ್ರ ಮತ್ತು ರಾಜ್ಯಗಳ ಪಾಲಿದೆ ಅಂತ ಪ್ರಶ್ನೆ ಕೇಳ್ತಾ ಬರ್ತಾನೆ. ಅಥವಾ ಕೇಂದ್ರ ಸರ್ಕಾರ ಎಷ್ಟು ರಾಜ್ಯಕ್ಕೆ ಪಾಲು ನೀಡುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. 41%. ಸೊ ಈ ಪರ್ಸೆಂಟ್ಗಳಲ್ಲಿ ನಿಮಗೆ 3 ರೀತಿ ಪ್ರಶ್ನೆ ಕೇಳ್ತಾ ಬರ್ತಾನೆ, ನೆನ್ಪಿಟ್ಕೊಳ್ಳಿ. ನಮಗೆ 14ನೇ ಹಣಕಾಸು ಆಯೋಗ ಇದೆಯಲ್ಲ, ಯಾವುದು 14ನೇ ಹಣಕಾಸು ಆಯೋಗ ಅಂತ ಬಂದ ತಕ್ಷಣ ನಮಗೆ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆಯನ್ನು ಇದನ್ನು ಕೇಳಿದಂದರೆ ಆ ಟೈಮಿಗೆ ತಕ್ಕಂತೆ ಇದು ಪ್ರಶ್ನೆ ಆಗಿತ್ತು ಸ್ನೇಹಿತರೆ. ಸೊ ಇಲ್ಲಿ ನಮಗೆ ವಿಜಯ್ ಕೇಳ್ಕರ್ 13ನೇ ಹಣಕಾಸು ಆಯೋಗ ಆಗಿರ್ಬೋದು. ಸೊ ನೆನ್ಪಿಟ್ಕೋಬೇಕು, 13ನೇ ಹಣಕಾಸು ಆಯೋಗ, 14ನೇ ಹಣಕಾಸು ಆಯೋಗ, 15ನೇ ಹಣಕಾಸು ಆಯೋಗ. ನಮಗೆ ವಿಜಯ್ ಕೇಳ್ಕರ್ 13ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದರು. ಆವಾಗ ತೆರಿಗೆಯ ಪಾಲು
ನಮಗೆ ಕೇವಲ 30.5 ಇತ್ತು, ಅದನ್ನು 32ಕ್ಕೆ ಹೆಚ್ಚಿಸಿದ್ರು ಸ್ನೇಹಿತರೆ, ಗಮನಿಸಬೇಕು. ಫಸ್ಟು 30.5ರಿಂದ 32ಕ್ಕೆ ಹೆಚ್ಚಿಸಲಾಯಿತು ಅನ್ನೋದನ್ನ ಸ್ಟೇಟ್ಮೆಂಟ್ನ ನೆನ್ಪಿಟ್ಕೊಂಡಿರಬೇಕು. ಇನ್ನು 14ನೇ ಹಣಕಾಸು ಆಯೋಗ ತೆರಿಗೆಯನ್ನು ಹೆಚ್ಚಿಸುತ್ತಾ ಇಲ್ಲ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಎಸ್, 14ನೇ ಆಯೋಗ 32ರಿಂದ 42% ಇಲ್ಲಿ ಹೆಚ್ಚಿಸಲಾಯಿತು ತೆರಿಗೆನ. ಯಾಕಂದರೆ ಮುಂಚೆ 100ಅಲ್ಲಿ ಕೇವಲ 32% ಅಷ್ಟೇ ಕೊಡ್ತಾ ಇದ್ರು. ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೇಳಿದ್ನ ನಿಮಗೆ ಮಾನದಂಡಗಳು, ಅವು ಜಾಸ್ತಿ ಆಗ್ತಾ ತೆರಿಗೆಯ ಪಾಲನ್ನು ಜಾಸ್ತಿ ಕೊಡ್ತಾ ಬರ್ತಾರೆ ರಾಜ್ಯಗಳಿಗೆ. ಸೊ 13ನೇ ಹಣಕಾಸು ಆಯೋಗದ ಪ್ರಕಾರ 32 ಇತ್ತು, ಮತ್ತು 14ನೇ ಹಣಕಾಸು ಆಯೋಗ ಇನ್ನೂ 10% ಇನ್ಕ್ರೀಸ್ ಮಾಡಲಾಯಿತು, 42ಕ್ಕೆ ಇನ್ಕ್ರೀಸ್ ಮಾಡಲಾಯಿತು. ಇನ್ನು 15ನೇ ಹಣಕಾಸು ಆಯೋಗ, ಇದು ತುಂಬಾ ಇಂಪಾರ್ಟೆಂಟು. 15ನೇ ಹಣಕಾಸು ಆಯೋಗ ಏನು ಮಾಡ್ತು, ತೆರಿಗೆಯ ಪಾಲನ್ನು ಕಡಿಮೆ ಮಾಡ್ತಾ ಅಥವಾ ಜಾಸ್ತಿ ಮಾಡ್ತಾ ಅಂತ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟು. 41% ಇಳಿಕೆ ಮಾಡಲಾಯಿತು. ಎಕ್ಸಾಮಲ್ಲಿ ಈ ಥರ ಕೇಳಲ್ಲ, ಸ್ಟೇಟ್ಮೆಂಟ್ ಮೂಲಕ ಕೇಳ್ತಾನೆ. 15ನೇ ಹಣಕಾಸು ಆಯೋಗ ತೆರಿಗೆಯ ಪಾಲನ್ನು ಏರಿಸಲಾಯಿತು ಅಥವಾ ಇಳಿಸಲಾಯಿತು ಅಂತ ಪ್ರಶ್ನೆ ಕೇಳ್ತಾನೆ. 42ರಿಂದ 41ಕ್ಕೆ ಇಳಿಸಲಾಯಿತು. ಈ 3 ಸ್ಟೇಟ್ಮೆಂಟು ನಮಗೆ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ. KE ಅಥವಾ KPSC ತುಂಬ ಡೆಪ್ತಾಗಿ ಕೇಳೋದ್ರಿಂದ ಈ ಅಂಶಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಲೇಬೇಕಾಗುತ್ತೆ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇಷ್ಟ ಆಯಿತು. ನಂತರ ನಮಗೆ ಏನಕ್ಕೋಸ್ಕರ 15ನೇ ಹಣಕಾಸು ಆಯೋಗ 42ರಿಂದ ತೆರಿಗೆ ಪಾಲ 41%ಗೆ ಇಳಿಕೆ ಮಾಡಲಾಯಿತು ಅಂತ ನಿಮಗೆ ಸ್ಟೇಟ್ಮೆಂಟ್ ಮೂಲಕ ಕೇಳ್ಬೋದು. ಯಾಕಂದರೆ ಆಗತ್ತಾನೆ ನಮಗೆ ಜಮ್ಮು ಕಾಶ್ಮೀರ ಆಗಿರ್ಬೋದು ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಸ್ಥಾಪನೆ ಆಗಿರೋದ್ರಿಂದ ಅದಕ್ಕೋಸ್ಕರ ಏನಾದರೂ ಒಂದು ಹಂಚಿಕೆಯನ್ನು ಕೊಡಬೇಕು ಮತ್ತು ಅವುಗಳಿಗೆ ಸಂಪನ್ಮೂಲಗಳನ್ನು ಪೂರೈಕೆ ಮಾಡಬೇಕಂತ ಹೇಳ್ಬಿಟ್ಟು ಕಡಿತ ಮಾಡಲಾಯಿತು ಸ್ನೇಹಿತರೆ. ಹಾಗಾಗಿ ಈ ಸ್ಟೇಟ್ಮೆಂಟು ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತದೆ, ನೆನಪಿಟ್ಕೊಂಡಿರಬೇಕಾಗುತ್ತೆ ನೀವು. ಸೊ ನಂತರ 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದ ಪಾಲಿನಂತೆಯೇ ಇಲ್ಲಿ ಇರ್ತಾ ಬರ್ತದೆ ಸ್ನೇಹಿತರೆ. ಇನ್ನು ಕೇಂದ್ರ ಸರ್ಕಾರ ಸಂಗ್ರಹಿಸಿದಂಥ ಒಟ್ಟು ತೆರಿಗೆ ಆದಾಯದಿಂದ ಸಂಗ್ರಹದ ವೆಚ್ಚ, ಸೆಸ್ ಮತ್ತು ಸರ್ಚಾರ್ಜ್ಗಳು ಹೊರತುಪಡಿಸಿದ ನಂತರ ಭಾಗವಹಿಸಿದಂತಹ ಸಂಗ್ರಹ ಇದು ಮಾಡಲಾಗ್ತದೆ. ಈ ಸ್ಟೇಟ್ಮೆಂಟ್ ಬೇಡ. ಸೆಸ್ ಮತ್ತು ಸರ್ಚಾರ್ಜ್ ಮತ್ತು ಸಂಗ್ರಹ ವೆಚ್ಚ, ಪೇಮೆಂಟ್ ರೆಸಿಪ್ಟ್, ಇದಕ್ಕೆ ಒಂದು ಕಾನ್ಸೆಪ್ಟನ್ನು ತೊಗೊಂಡು ನಿಮಗೆ ಸ್ಪೆಷಲ್ ಟಾಪಿಕಲ್ಲಿ ಅರ್ಥ ಮಾಡಿಸ್ತಾ ಬರ್ತೀನಿ. ಸದ್ಯಕ್ಕೆ 41% ಶಿಫಾರಸನ್ನು ಈ ಒಂದು 16ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದೆ. ಸೊ ಇಲ್ಲಿ 1% ಕನ್ಫ್ಯೂಷನ್, ಇಲ್ಲಿ ಏನು 16ನೇ ಹಣಕಾಸು ಆಯೋಗ ಅಂತ ನೆನಪಿಟ್ಕೊಳ್ಳಿ, 1% ಇಲ್ಲಿ ಕಡಿಮೆ ಮಾಡ್ತಾ ಬಂದಿದೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು. ಸೊ ಇಲ್ಲೇನು ಚೇಂಜಸ್ ಇಲ್ಲ. ಸೊ 15ನೇ ಹಣಕಾಸು ಆಯೋಗ ಏನು ಹೇಳ್ತು ಅದನ್ನೇ 16ನೇ ಹಣಕಾಸು ಆಯೋಗ ಎಲ್ಲನೂ ಸಹ ತಿಳಿಸ್ಕೊಟ್ಟಿದೆ ಅಂತ ಬಂದಿದೆ. ಸೊ 15ನೇ ಹಣಕಾಸು 41%, 16ನೇ ಹಣಕಾಸು ಆಯೋಗ 41% ಅಂತ ನೆನಪಿಟ್ಕೊಂಡ್ರೆ ಮುಗಿದೇ ಹೋಯ್ತು ಸ್ನೇಹಿತರೆ. ಸೊ ನೆಕ್ಸ್ಟ್ ಟಾಪಿಕನ್ನು ನೋಡ್ತಾ ಬರೋಣ. ಸೊ ನೀವು ಓದಬೇಕಾದ್ರೆ ಈ ರೀತಿಯೇ ಓದಬೇಕು. ಎಷ್ಟೇ ಕಷ್ಟ ಆದ್ರೂ ಸಹ ಹೇಳುವಂಥ ಅಂಶ ಕಷ್ಟ ಆಗಿದ್ರು ನೀವೇ ಖುದ್ದಾಗಿ ಓದಿ ಇದೇ ರೀತಿ ಪ್ರಶ್ನೆ ಕೇಳ್ತಾರಂತ ನೀವು ಊಹಿಸೋದಲ್ಲಿ ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ. ಬರೀ PC ಅಂತ ಹೇಳ್ಬಿಟ್ಟು ಒಂದು ವರ್ಡ್ ಓದೋದೆಲ್ಲ ಕಾಲ ಹೋಯಿತು. 2020ಕ್ಕೆ ಆ ಕಾಲ ಹೋಗಿದೆ. ಸೊ ಪೇಪರ್ ಯಾವ ರೀತಿ ಬೇಕಾದರೂ ಬರ್ಬೋದು. ಎಲ್ಲ ರೀತಿ ಓದಿದ್ದೇ ಆದಲ್ಲಿ ಮಾತ್ರ PC ಆಗಿರ್ಬೋದು, SDA ಆಗಿರ್ಬೋದು ಅಥವಾ FDA ವಿಲೇಜ್ ಅಕೌಂಟೆಂಟು ಆಗ್ತಾ ಬರ್ತೀರಾ ಸ್ನೇಹಿತರೆ. ಅದರ್ವೈಸ್ ನೋ ಚಾನ್ಸ್. ಇತ್ತೀಚಿನ ದಿನಗಳಲ್ಲಿ ಪೇಪರ್ಗಳು ವಿಭಿನ್ನವಾಗಿ ಬರ್ತಾ ಇದ್ದಾವೆ. ಅದಕ್ಕೆ ತಕ್ಕಂತೆ ನೀವು ತಯಾರಿ ನಡೆಸಿದಲ್ಲಿ ಮಾತ್ರ ಸಕ್ಸಸ್ಸು ನಿಮ್ಮದಾಗಿರ್ತದೆ. ಓಕೆ, ತದನಂತರ ಬರೋದು ನಮಗೆ ಇಷ್ಟು ಕೇಂದ್ರದ ಬಗ್ಗೆ ತಿಳ್ಕೊಂಡಿರ್ಬೇಕಾಗುತ್ತೆ. ಇನ್ನು ಹಣಕಾಸು ಅಂತ ಬಂದ ತಕ್ಷಣ ತೆರಿಗೆಗಳ ಬಗ್ಗೆ ನೋಡ್ತಾ ಬರಬೇಕಾಗುತ್ತೆ. ತೆರಿಗೆ ಅಂತ ಬಂದ ತಕ್ಷಣ ತೆರಿಗೆಗಳು ಬಗ್ಗೆ ನಿಮಗೆ ಕಂಪ್ಲೀಟ್ KE ಸ್ಪೆಷಲ್ 100 ಟಾಪಿಕಲ್ಲಿ ಈಗ ಆಲ್ರೆಡಿ ವಿಡಿಯೋ ಮಾಡಿದೆ ಸ್ನೇಹಿತರೆ. ಅಲ್ಲಿ ತೆರಿಗೆಗಳ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಳ್ತಾ ಬರ್ಬೋದು. ಇದು ಹಣಕಾಸು ಸಂಸ್ಥೆಗಳ ಬಗ್ಗೆ ಮಾತ್ರ ಇಲ್ಲಿ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಕರ್ನಾಟಕ ಹಣಕಾಸು ಆಯೋಗ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳ ನಡುವೆ ಆರ್ಥಿಕ ಸಂಪನ್ಮೂಲಗಳ ವಿತರಣೆ ಶಿಫಾರಸು ಮಾಡಲು ಒಂದು ರಚಿಸಲಾದಂತಹ ಒಂದು ಸಾಂವಿಧಾನಿಕ ಸಂಸ್ಥೆ ಆಗಿರ್ತದೆ ಸ್ನೇಹಿತರೆ. ಸೊ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ನಮಗೆ ಕೇಂದ್ರ ಅಂತ ಬಂದ ತಕ್ಷಣ ಕೇಂದ್ರ ಹಣಕಾಸು ಆಯೋಗ ರಾಜ್ಯ ಮತ್ತು ಕೇಂದ್ರಗಳಿಗೆ ಒಂದು ಆರ್ಥಿಕ ಸಂಪನ್ಮೂಲಗಳ ವಿತರಣೆಯನ್ನು ಮಾಡ್ತಾ ಇತ್ತು. ಬಟ್ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ ಏನು ಮಾಡುತ್ತೆ ಅಂತ ಕೇಳ್ತಾನೆ. ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ, ಸ್ಥಳೀಯ ಸಂಸ್ಥೆಗಳಂತ ಬಂದ ತಕ್ಷಣ ನಮಗೇನು ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಮತ್ತು ತಾಲೂಕು ಪಂಚಾಯಿತಿ ಆಗಿರ್ಬೋದು, ಮತ್ತು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು, ಮತ್ತು ಪುರಸಭೆಗಳಾಗಿರ್ಬೋದು, ನಗರ ಸಭೆಗಳಾಗಿರ್ಬೋದು, ಇವೆಲ್ಲನೂ ಸಹ ಇನ್ಕ್ಲೂಡೆಡ್ ಆಗಿರ್ತದೆ ಸ್ನೇಹಿತರೆ, ನೆನಪಲ್ಲಿರಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಸಾಂವಿಧಾನಿಕ ನಿಬಂಧನೆಗಳ ನೇಮಕಾತಿ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಒಂದು ಹಣಕಾಸು ಆಯೋಗವನ್ನು ಯಾವ ರಾಜ್ಯದಲ್ಲಿ, ಕೇವಲ ಕರ್ನಾಟಕದಲ್ಲೇ ಇಲ್ಲ ಎಲ್ಲ ರಾಜ್ಯಗಳಲ್ಲೂ ಹಣಕಾಸು ಆಯೋಗ ಇರ್ತವೆ. ಆ ಸರ್ಕಾರನೇ ಅದನ್ನು ರಚನೆಯನ್ನು ಮಾಡ್ತಾ ಬರ್ತದೆ. ಅಲ್ಲಿ ರಾಷ್ಟ್ರಪತಿಗಳು ನೇಮಕ ಮಾಡಿದರೆ ಕರ್ನಾಟಕದಲ್ಲಿ ಕರ್ನಾಟಕದ ರಾಜ್ಯಪಾಲರು ನೇಮಕ ಮಾಡ್ತಾರೆ. ರಾಜೀನಾಮೆಯನ್ನು ಅವರಿಗೆ ಕೊಡಬೇಕಾಗುತ್ತೆ. ಪ್ರತಿ 5 ವರ್ಷಗಳಿಗೊಮ್ಮೆ ಇಲ್ಲಿ ರಚನೆ ಮಾಡಲಾಗ್ತದೆ. ತುಂಬ ಸಿಂಪಲ್. ಅಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ರೆ ಇಲ್ಲಿ ಕಂಪ್ಯಾರಿಸನ್ ಮಾಡಬೇಕು. ಹೇಗೆ ಸಂವಿಧಾನ ಓದಬೇಕಾದ್ರೆ ನೀವು ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ತಾ ಬರ್ತೀರಾ, ಅಲ್ಲೇ ನಿಮ್ಗೆ ಇದೇ ರೀತಿಯ ಹಣಕಾಸು ಆಯೋಗವನ್ನು ಕಂಪ್ಯಾರಿಸನ್ ಮಾಡಿದಾಗ ತುಂಬ ಸುಲಭ ಆಗ್ತದೆ ಸ್ನೇಹಿತರೆ.
ಓಕೆ, ನೆಕ್ಸ್ಟ್ ಇಲ್ಲಿ ಸ್ಥಾಪಿಸಲಾದಂತಹ ನಿಯಮಗಳು. ಫಾರ್ ಎಕ್ಸಾಂಪಲ್ ಅಲ್ಲಿ ನಿಮಗೆ ಸಂವಿಧಾನದಲ್ಲಿ 280ನೇ ವಿಧಿ ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ತಿಳಿಸ್ಕೊಡ್ತೆ ಅಂತ ಹೇಳಿದ್ದೆ. ಇಲ್ಲಿ ಸ್ಥಳೀಯ ಹಣಕಾಸು ಆಯೋಗಗಳು ಅಂತ ಬಂದಾಗ ನಮಗೆ ಸಂವಿಧಾನದಲ್ಲಿ ವಿಧಿ 243ನೇ ವಿಧಿ ಪಂಚಾಯಿತಿಗಳ ಹಣಕಾಸು ಆಯೋಗದ ಬಗ್ಗೆ ತಿಳಿಸ್ಕೊಡುತ್ತೆ. 243 ಪುರಸಭೆಗಳಿಗೆ, ಮುನ್ಸಿಪಾಲಿಟಿಗಳಿಗೆ ಇದನ್ನು ತಿಳಿಸ್ಕೊಡ್ತಾ ಬರ್ತಾರೆ ಸ್ನೇಹಿತರೆ. ಹಣಕಾಸಿಗೆ ಸಂಬಂಧಪಟ್ಟಂತೆ ಜಸ್ಟ್ ಐ ಮತ್ತು ವೈ ಅಂತ ನೆನ್ಪಿಟ್ಕೋಬೇಕು. ಐ ಮತ್ತು ರೈಮಿಂಗ್ಸ್ ವರ್ಡ್ IY ಅಂತ ನೆನ್ಪಿಟ್ಕೊಂಡ್ರೆ ಮುಗೀತು. ಪಂಚಾಯಿತಿಗಳ ಹಣಕಾಸು ಆಯೋಗ 243 ಮತ್ತು ಪುರಸಭೆಗಳು ಅಥವಾ ಮುನ್ಸಿಪಾಲಿಟಿಗಳ ಹಣಕಾಸು ಆಯೋಗ 243 ಆಗಿರ್ತದೆ, ನೆನ್ಪಿಟ್ಕೋಬೇಕು. ಇನ್ನು ಉದ್ದೇಶಗಳು ಏನು ಅಂತ ನಿಮಗೆ ತಿಳಿಸ್ಕೊಡ್ಬೇಕು. ಅಲ್ಲೂ ಸಹ ಉದ್ದೇಶಗಳನ್ನು ತಿಳಿಸ್ಕೊಟ್ಟಿದ್ದೆ. ಎಸ್, ಇಲ್ಲಿ ಕರ್ನಾಟಕದಲ್ಲಿ ಉದ್ದೇಶಗಳು ತಿಳ್ಕೊಳ್ತಾ ಬರೋಣ. ರಾಜ್ಯ ತೆರಿಗೆಗಳ ವಿತರಣೆ, ಫಾರ್ ಎಕ್ಸಾಂಪಲ್ ರಾಜ್ಯ ಸರ್ಕಾರ, ಪಂಚಾಯಿತಿಗಳು, ಪುರಸಭೆಗಳ ತೆರಿಗೆಗಳಿಗೆ ವಿತರಣೆಯನ್ನು ಮಾಡೋದಕ್ಕೋಸ್ಕರ ರಾಜ್ಯ ಹಣಕಾಸು ಆಯೋಗವನ್ನು ರಚನೆ ಮಾಡಲಾಗ್ತದೆ ಸ್ನೇಹಿತರೆ. ಇನ್ನು ಸ್ಥಳೀಯ ಸಂಸ್ಥೆಗಳಿಗೆ ಅನುದಾನವನ್ನು ನೀಡೋದಕ್ಕೋಸ್ಕರ ಇಲ್ಲಿ ಶಿಫಾರಸು ಮಾಡ್ತಾ ಬರುತ್ತೆ. ನಂತರ ಇಲ್ಲಿ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಕ್ರಮಗಳು ಅಂತ ಬರುತ್ತೆ. ಸೊ ಇಲ್ಲಿ ಗ್ರಾಮ ಪಂಚಾಯಿತಿಗಳಿಗಾಗಿರ್ಬೋದು, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ, ಪುರಸಭೆ, ಮುನ್ಸಿಪಾಲಿಟಿ ಎಲ್ಲ ಬರ್ತಾವಲ್ಲ, ಪಟ್ಟಣ ಪಂಚಾಯಿತಿ ಅಂತ, ಅವುಗಳಿಗೆ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಇದನ್ನು ಸಹ ಉಪಯೋಗ ಮಾಡ್ಕೊಳ್ತಾರೆ. ಅದನ್ನ ರಾಜ್ಯ ಹಣಕಾಸು ಆಯೋಗವನ್ನು. ತುಂಬ ಸಿಂಪಲ್. ಎಲ್ಲ ರಾಜ್ಯದಲ್ಲಿ ಏನೆಲ್ಲ ಇದೆ ಬಾಡಿಗಳು, ಆ ರಾಜ್ಯಗಳು ಬಾಡಿಗಳು ಅಂದ್ರೇನು? ಪಂಚಾಯಿತಿ, ತಾಲೂಕು, ಜಿಲ್ಲಾ, ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ತದೆ. ತುಂಬ ಸಿಂಪಲ್ಲು. ಮತ್ತು ಇವುಗಳ ಕಾರ್ಯ ಏನೆಲ್ಲ ಇರುತ್ತೆ ಅಂತ ನಮಗೆ ತಿಳ್ಕೊಳ್ತಾ ಬರೋಣ. ಇಲ್ಲಿ ರಾಜ್ಯಗಳಲ್ಲಿ ಆದಾಯ ಹಂಚಿಕೆಯನ್ನು ಮಾಡ್ತಾ ಬರ್ತದೆ. ತುಂಬ ಸಿಂಪಲ್. ಆದಾಯ ಅಂದ್ರೇನು? ದುಡ್ಡಾಗಿರ್ತದೆ. ಇನ್ನು ಸ್ಥಳೀಯ ಆದಾಯವನ್ನು ಹೆಚ್ಚಿಸಲು ಕ್ರಮಗಳನ್ನು ಸೂಚನೆ ಮಾಡ್ತಾ ಬರ್ತದೆ ಸ್ನೇಹಿತರಿಗೆ. ಫಾರ್ ಎಕ್ಸಾಂಪಲ್ ನಮಗೊಂದು ಊರು ಇರುತ್ತೆ, ನಿಮ್ಮದೊಂದು ಹೋಬಳಿ ಇರುತ್ತೆ ಅಥವಾ ಯಾವುದೋ ಒಂದು ಊರಾಗಿರ್ತದೆ. ಅಲ್ಲಿ ತೆರಿಗೆಗಳಿಗೆ, ಆಸ್ತಿ ಆಗಿರ್ಬೋದು, ನೀರಿನ ತೆರಿಗೆ ಆಗಿರ್ಬೋದು, ಬೇರೆ ಬೇರೆ ಸುಂಕಗಳಾಗಿರ್ಬೋದು, ಮಾರುಕಟ್ಟೆ ಸುಂಕ ಆಗಿರ್ಬೋದು, ಮತ್ತು ನಿಮಗೊಂದು ಏನೆಲ್ಲ ಇರುತ್ತೆ ನೀರಿಗೆ ಸಂಬಂಧಪಟ್ಟಿರೋದು, ಬೇರೆ ಬೇರೆ ಏನಾದ್ರೂ ಟ್ಯಾಕ್ಸಸ್, ಜಾತ್ರೆ ಟ್ಯಾಕ್ಸಸ್ ಇವೆಲ್ಲ ಇರ್ತಾವಲ್ಲ. ಸೊ ಅಲ್ಲಿ ಆದಾಯವನ್ನು ಹೆಚ್ಚಿಸಲು ಕ್ರಮಗಳನ್ನು ಇದು ಸೂಚನೆಯನ್ನು ಮಾಡ್ತಾ ಬರ್ತದೆ. ಇನ್ನು ಸ್ಥಳೀಯ ಸಂಸ್ಥೆಗಳ ಆರ್ಥಿಕ ಸ್ಥಿತಿಯನ್ನು ಪರಿಶೀಲನೆಯನ್ನು ಮಾಡ್ತಾ ಬರ್ತದೆ. ಹಣಕಾಸಿನ ವಿಕೇಂದ್ರೀಕರಣವನ್ನು ಉತ್ತೇಜಿಸ್ತಾ ಬರ್ತದೆ ಸ್ನೇಹಿತರೆ. ಎಕ್ಸಾಂಪಲ್ ಕೇಳ್ತಾನೆ, ಸ್ಥಳೀಯ ಸಂಸ್ಥೆಗಳ ಆರ್ಥಿಕ ಸ್ಥಿತಿಯನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಪರಿಶೀಲಿಸುತ್ತದೆ? ಕೇಂದ್ರ ಹಣಕಾಸು ಆಯೋಗ, ರಾಜ್ಯ ಹಣಕಾಸು ಆಯೋಗ, ಬೇರೆ ಬೇರೆ ಆಪ್ಷನ್ನ ಕೊಡ್ತಾ ಬರ್ತಾನೆ. ಸೊ ಸ್ಥಳೀಯ ಸಂಸ್ಥೆಗಳಿಗೆ ನಿಮಗೆ ರಾಜ್ಯ ಹಣಕಾಸು ಆಯೋಗ ಈ ಸ್ಥಳೀಯ ಸಂಸ್ಥೆಗಳಿಗೆ ಆರ್ಥಿಕ ಸ್ಥಿತಿಯನ್ನು ಒದಗಿಸುತ್ತದೆ ಅಂತ ನೆನಪಿಟ್ಕೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ಬರೋದು ನಮಗೆ 5ನೇ ಹಣಕಾಸು ಆಯೋಗ. ಇದಕ್ಕಿಂತ ಮುಂಚೆ ನಮಗೆ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಆಯೋಗಗಳಿದ್ದಾವೆ ಅಂತ ಪ್ರಶ್ನೆ ಕೇಳ್ತಾನೆ. 4+1. ಈಗ ಪ್ರಸ್ತುತ ಕೇಂದ್ರದಲ್ಲಿ 16ನೇ ಹಣಕಾಸು ಆಯೋಗ, ರಾಜ್ಯದಲ್ಲಿ 5ನೇ ಹಣಕಾಸು ಆಯೋಗ ಅಂತ ನೆನಪಿಟ್ಕೊಂಡಿರ್ಬೇಕು. ಎರಡು ಸಹ ಪ್ರಶ್ನೆಗಳು ಸಿಂಗಲ್ ವರ್ಡಲ್ಲಿ ಕೇಳೋದಾದರೆ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಈ 5ನೇ ಹಣಕಾಸು ಆಯೋಗಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಯಾವೆಲ್ಲ ಹಣಕಾಸು ಆಯೋಗ ಇದ್ವು ಅಂತ ಲೀಸ್ಟ್ ಔಟ್ ಮಾಡ್ಕೊಳ್ಳಿ. ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ತಾ ಬರ್ತಾನೆ. ಸೊ ಇಲ್ಲಿ ನೋಡ್ತಾ ಬನ್ನಿ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಟೋಟಲ್ 5 ಇದೆ. ಅದು 5 ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೇಳ್ತಾ ಬರ್ತಾನೆ. ಸದ್ಯಕ್ಕೆ 4 ನೋಡ್ತಾ ಬರೋಣ. ನಿಮಗೆ ಆರ್ಡರ್ ವೈಸ್ ಕೇಳ್ತಾ ಬರ್ತಾನೆ. ಕರ್ನಾಟಕದ ಹಣಕಾಸು ಆಯೋಗಗಳಿಗೆ ಸಂಬಂಧಪಟ್ಟಂತೆ ಇವುಗಳನ್ನು ಕಾಲಕ್ರಮವಾಗಿ ಜೋಡಿಸಿ ಅಂತ ಕೇಳ್ತಾ ಬರ್ತಾನೆ. ಮೊದಲನೇ ಕರ್ನಾಟಕದ ಹಣಕಾಸು ಆಯೋಗದ ಅಧ್ಯಕ್ಷರು ಡಾಕ್ಟರ್ G. ತಿಮ್ಮಯ್ಯ ಅವರಾಗಿರ್ತಾರೆ. 2ನೇದು ಸುರೇಂದ್ರನಾಥ್ ಅವರಾಗಿರ್ತಾರೆ. 3ನೇದು ಕೊಡಗಿಯವರಾಗಿರ್ತಾರೆ ಸ್ನೇಹಿತರೆ. 4ನೇದು ಚಿನ್ನಸ್ವಾಮಿ, CG ಚಿನ್ನಸ್ವಾಮಿ. ಕೆಲವೊಂದು ಯಾವುದೋ ಎಕ್ಸಾಮಲ್ಲಿ ಚಿನ್ನಸ್ವಾಮಿ, CG ಚಿನ್ನಸ್ವಾಮಿ 2 ಆಪ್ಷನ್ನ ಕೊಟ್ಟಿದ್ದರು. ಸೊ ಇಲ್ಲಿ CG ಚಿನ್ನಸ್ವಾಮಿ ಅನ್ನೋದು ನೆನ್ಪಿಟ್ಕೋಬೇಕು. ಮತ್ತು ಆರ್ಡರ್ ವೈಸ್ ನೆನ್ಪಿಟ್ಕೋಬೇಕು. ಮೊದಲ ವರ್ಷ 1996 ಮತ್ತು 2002, 2008, 2015 ಇವುಗಳನ್ನು ರಚನೆ ಮಾಡಿದ್ದಾರೆ. ಆಲ್ಮೋಸ್ಟ್ ನಿಮಗೆ ಇವುಗಳಲ್ಲೇ ಕೇಳ್ತಾ ಬರ್ತಾನೆ. ಅದನ್ನು ಬಿಟ್ಟರೆ ನಿಮಗೆ ಇದನ್ನು ಕೇಳ್ತಾ ಬರ್ಬೋದು ಸ್ನೇಹಿತರೆ. ಓಕೆ, ಸೊ ಆರ್ಡರ್ ವೈಸ್ ನೆನ್ಪಿಟ್ಕೊಳ್ಳಿ. ತಿಮ್ಮಯ್ಯ, ಸುರೇಂದ್ರನಾಥ್, ಕೊಡಗಿ ಮತ್ತು ಚಿನ್ನಸ್ವಾಮಿ ಅನ್ನೋದನ್ನ ನೆನ್ಪಿಟ್ಕೊಂಡಿರಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಸೊ ನಿಮಗೆ ಆಲ್ಫಾಬೆಟಿಕ್ ವೈಸು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಎಲ್ಲನೂ ಕೋಡ್ ಇಟ್ಕೊಂಡ್ರೆ ನೆನ್ಪು ಬರೋಲ್ಲ. ನೋಡಿ, ಫಾರ್ ಎಕ್ಸಾಂಪಲು ಈಗ ಆರ್ಡರ್ ವೈಸ್ ಕೊಟ್ಬಿಟ್ರೆ ಈಗ ಫಸ್ಟ್ ಯಾರು ಅನ್ನೋದು ನೆನ್ಪಿಟ್ಕೊಂಡಿರಲೇಬೇಕಾಗುತ್ತೆ. ಬಟ್ ನಿಮಗೆ ಆರ್ಡರ್ ವೈಸ್ ಕೊಡ್ತಾ ಬಂದಾಗ ನೋಡಿ, ಆಲ್ಫಾಬೆಟಿಕ್ ABCD ಎಲ್ಲ ಓದ್ಕೊಳ್ತಾ ಬರ್ತೀರಾ. ಸೊ ನಿಮಗೆ ಲಾಸ್ಟ್ ಬರೋದೇ T ಆಗಿದೆ. ಅಂದರೆ ಇಷ್ಟರಲ್ಲಿ T ಇಂದ ಇರೋದು S ಆಗಿರ್ಬೋದು, K ಆಗಿರ್ಬೋದು, C ಆಗಿರ್ಬೋದು. ಸೊ ನಮಗೆ ಲಾಸ್ಟಲ್ಲಿ ಬರೋದು T ಮತ್ತು ಅದಕ್ಕಿಂತ ಮುಂಚೆನೇ S ಬರುತ್ತೆ. ಸೊ ನಂತರ K ಬರುತ್ತೆ, ನಂತರ C ಬರುತ್ತೆ ಅನ್ನೋದನ್ನ ನೀವು ಕೋಡನ್ನು ನೆನ್ಪಿಟ್ಕೊಂಡು ಆಗಿದ್ದಲ್ಲಿ ಅವಾಗ ಅವರು 1 2 3 4 ಅಥವಾ 1 3 4 2 ಅಂತ ಈ ಥರ ಎಲ್ಲ ಕೊಟ್ಟಾಗ ನಿಮ್ಗೆ ಕನ್ಫ್ಯೂಷನ್ ಆಗಲ್ಲ ಸ್ನೇಹಿತರೆ. ಜಸ್ಟ್ ತಿಮ್ಮಯ್ಯ ಅನ್ನೋದು ನಮಗೆ ನೆನಪು ಬರುತ್ತೆ. ಸೊ ಲಾಸ್ಟಿಂದ ಆಲ್ಫಾಬೆಟಿಕ್ ಆರ್ಡ್ರ್ ಬಂದಿದ್ದು ಅನ್ನೋದು ನೆನ್ಪಿಟ್ಕೊಳ್ತಾ ಬಂದರೆ ಸಾಕು ಸ್ನೇಹಿತರೆ. ಸೊ ನೆಕ್ಸ್ಟ್ ಈಗ ಟಾಪಿಕನ್ನು ನೋಡ್ತಾ ಬರೋಣ.
ಸೊ ಇಲ್ಲಿ 5ನೇ ಹಣಕಾಸು ಆಯೋಗ, ಪ್ರಸ್ತುತ ಕರ್ನಾಟಕದಲ್ಲಿ 5ನೇ ಹಣಕಾಸು ಆಯೋಗ ರಚನೆ ಆಗ್ತಾ ಇದೆ. ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡರು ನಮಗೆ ಹಣಕಾಸು ಆಯೋಗದ ಅಂದರೆ ಮಾಜಿ ಸಂಸದ ಅಂದರೆ MP ಆಗಿರ್ತಾರೆ. ಇಲ್ಲಿ ಸಿ ನಾರಾಯಣ ಸ್ವಾಮಿಯವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಸದಸ್ಯರು ಅಂತ ಬಂದಾಗ ಒಬ್ಬರು IAS ನಿವೃತ್ತ IAS ಅಧಿಕಾರಿ, ರಿಟೈರ್ಡ್ ಒಂದು IAS ಅಧಿಕಾರಿ ಮೊಹಮ್ಮದ್ ಸನಾವುಲ್ಲಾ ಮತ್ತು ರಾಜ್ಯದಲ್ಲಿ ಲೆಕ್ಕಪತ್ರ ಇಲಾಖೆಯ ನಿವೃತ್ತ ನಿಯಂತ್ರಕರಾಗಿದ್ದಂತಹ RS ಪಾಂಡೆ ಅವರು ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ ಸ್ನೇಹಿತರೆ. ಇದು ಸಲ್ಲಿಕೆ ದಿನಾಂಕ ನವೆಂಬರ್ 27, 2025 ಮತ್ತು ನವೆಂಬರ್ 28, 2025 ಇದು ವರದಿಯನ್ನು ಮಾಡಲಾಯಿತು ಸ್ನೇಹಿತರೆ. ಸೊ ಇಲ್ಲಿ ಉದ್ದೇಶ ಏನು, ಎಷ್ಟು ವರ್ಷದಿಂದ ಎಷ್ಟು ವರ್ಷ, 2026ನೇ ಸಾಲಿನಿಂದ 2030ರವರೆಗೆ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ನಡುವಿನ ಒಂದು ಆರ್ಥಿಕ ಸಂಬಂಧಗಳು ಮತ್ತು ಆದಾಯದ ಹಂಚಿಕೆಯನ್ನು ವಿವರಣೆ. ಫಾರ್ ಎಕ್ಸಾಂಪಲ್ ಈಗ ಹಣಕಾಸು ಆಯೋಗ ರಚನೆ ಆಗದೆ ಆದಾಯದ ಹಂಚಿಕೆಗಾಗಿ ಅಂತ ತಿಳ್ಕೊಂಡಿದ್ದೀರಾ. ಸೊ 2026ರಿಂದ 30ರವರೆಗೆ ಅನ್ನೋದು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು. ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಮಾಹಿತಿ ಆಗಿರ್ತದೆ. ಸೊ ಇಷ್ಟು ಮಾಹಿತಿಯನ್ನು ನೀವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಂತ ಬಂದಾಗ ನೆನಪಿಟ್ಕೋಬೇಕಾಗುತ್ತೆ. ಈಗ ಮೊದಲನೇದೇನು ನಮಗೆ ರಾಜ್ಯದಲ್ಲಿ ಮೊದಲನೇ ಅಧ್ಯಕ್ಷತೆಯನ್ನು ಯಾರು ಡಾಕ್ಟರ್ G ತಿಮ್ಮಯ್ಯ ಅಂತ ಹೇಳಿದ್ನಲ್ಲ, ಇದರಲ್ಲಿ ಒಬ್ಬರು ಸದಸ್ಯರು ಇರ್ತಾರೆ ಸ್ನೇಹಿತರೆ. ಕೇಳ್ಬೋದು KA ಡಿಪಾರ್ಟ್ಮೆಂಟ್ ಕೆಲವೊಮ್ಮೆ ಟ್ವಿಸ್ಟ್ ಕೊಡುವಂಥ ಚಾನ್ಸಸ್ ಇರುತ್ತೆ. ಇಂಥ ಪ್ರಶ್ನೆಗಳನ್ನು ಸಿಲ್ಲಿ ಪ್ರಶ್ನೆಯನ್ನು ಕೇಳ್ಬಿಡ್ತಾ ಬಿಡ್ತಾರೆ. ಸೊ ಅಬ್ದುಲ್ ಅಜೀಜ್ ಎಂಬನು ಇದರ ಒಂದು ಸದಸ್ಯತ್ವವನ್ನು ಪಡ್ಕೊಂಡಿದ್ರು. ನಮಗೆ ಮೊದಲನೇದಾಗಿ ಏನು 1994 ಜೂನ್ 10 ಎಕ್ಸಾಕ್ಟ್, ಹೇಗೆ ಅಲ್ಲಿ ನವೆಂಬರ್ 22, 1951 ಹೇಳಿದ್ನೋ, ಇಲ್ಲಿ 1994 ಜೂನ್ 10ರಂದು ಮೊದಲ ಕರ್ನಾಟಕದ ಹಣಕಾಸು ಆಯೋಗವನ್ನು ರಚನೆ ಮಾಡಲಾಯಿತು ಅನ್ನೋದು ನೆನಪಿಟ್ಕೋಬೇಕಾಗುತ್ತೆ. ಚಾಲ್ತಿಯಲ್ಲಿ ಬಂದಿದ್ದು 1955ರಿಂದ, ಅದನ್ನು ಕಾಮನ್. ಓಕೆ, ಇಲ್ಲಿ ತಿಮ್ಮಯ್ಯ ಅಧ್ಯಕ್ಷತೆ, ಅದರ ಸದಸ್ಯತ್ವವನ್ನು ಅಬ್ದುಲ್ ಅಜೀಜ್ ಅವರು ಪಡ್ಕೊಳ್ತಾ ಬಂದಿದ್ರು. ಮತ್ತು ಸದಸ್ಯತ್ವ ಒಂದು ಕಾರ್ಯದರ್ಶಿ ಯಾರಾಗಿದ್ರು ಅಂತ ಕೇಳ್ತಕ್ಕೆ ಬರ್ಬೋದು. AK ಅಗರ್ವಾಲ್ ಎಂಬಾತನ ಇದರ ಒಂದು ಕಾರ್ಯ ಆಗಿರ್ತಾರೆ ಸ್ನೇಹಿತರೆ. ನೆನ್ಪಿಟ್ಕೋಬೇಕು, ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರ್ತಾರೆ ಅನ್ನೋದನ್ನ ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರ್ತದೆ. ಸೊ ಇಷ್ಟು ಸಹ ಅಂಶಗಳನ್ನು ನೀವು ಕಡ್ಡಾಯವಾಗಿ ನೆನಪಲ್ಲಿ ಇಟ್ಕೊಂಡಿರಲೇಬೇಕಾಗುತ್ತೆ. ಸೊ ಒಂದು ಕಾರ್ಯಗಳಾಗಿರ್ಬೋದು, ಉದ್ದೇಶಗಳಾಗಿರ್ಬೋದು ಮತ್ತು ಹಣಕಾಸು ಆಯೋಗದ ಅಧ್ಯಕ್ಷರುಗಳನ್ನು ಕಾಲಾನುಕ್ರಮವಾಗಿ ಅಥವಾ ನಿಮ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಮತ್ತು ಅವುಗಳಲ್ಲಿ ಬರುವಂಥ ಪ್ರಮುಖ ವರದಿಗಳನ್ನು ನೀವು ತಿಳ್ಕೊಳ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಎಕ್ಸಾಮಲ್ಲಿ ಯಾವ ರೀತಿ ಬೇಕಾದರೂ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಇನ್ನು ಇದಕ್ಕಿಂತ ಮೀರಿ ಇಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಹಣಕಾಸು ಆಯೋಗದಲ್ಲಿ ಕೆಲವೊಂದು ಮೀಟಿಂಗ್ಗಳಾಗ್ತಾ ಬರ್ತವೆ. ಆ ಮೀಟಿಂಗಲ್ಲಿ ಏನೆಲ್ಲ ಶಿಫಾರಸು ಮಾಡಿದ್ರು, ಏನಾದರೂ ಹೊಸ ತಂತ್ರಗಳನ್ನು ಜಾರಿಗೆ ತಂದ್ರ ಅಂತ ಹೇಳ್ಬಿಟ್ಟು ನೀವು ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ 2026ನೇ ಕರೆಂಟ್ ಅಫೇರ್ಸ್ ನೀವು 2026ರಲ್ಲಿ ಎಕ್ಸಾಮ್ ಬರಿತಾ ಇದ್ದೀರಿ ಅಂದರೆ 2026ರಲ್ಲಿ ಕರೆಂಟ್ ಅಫೇರ್ಸ್ ಏನೆಲ್ಲ ಇರ್ತವೆ ಅವುಗಳನ್ನು ನೀವು ತಿಳ್ಕೊಳ್ತಾ ನೀವು ಅಪ್ಡೇಟ್ ಮಾಡ್ಕೊಳ್ತಾ ಬಂದಿದ್ದೆ ಅದರಲ್ಲಿ ನಿಮಗೆ ಖಂಡಿತ ಪ್ರಶ್ನೆಗಳು ಯಾವುದೇ ಕಾರಣಕ್ಕೆ ಇಲ್ಲಿ ಮಿಸ್ ಆಗೋದಿಲ್ಲ ಸ್ನೇಹಿತರೆ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕನ್ನು ಮಾಡ್ತಾ ಬನ್ನಿ. ತುಂಬ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡ್ತಾ ಬನ್ನಿ ಸ್ನೇಹಿತರೆ. ಏನೇ ಮಿಸ್ಟೇಕ್ಸ್ ಇದ್ರೂ ಸಹ ನೀವು ಕಮೆಂಟಲ್ಲೂ ಸಹ ನನಗೆ ತಿಳಿಸ್ಕೊಡ್ತಾ ಬನ್ನಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ಕೊಳ್ತಾ ಬರ್ತೀನಿ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನಮ್ಮ ಚಾನಲ್ಗೆ ಜಾಯ್ನ್ ಆಗ್ತಾ ಬನ್ನಿ ಸ್ನೇಹಿತರೆ. ಎಲ್ಲರೂ ಸಹ ಶುಭವಾಗಲಿ ಅಂತ ಹೇಳ್ಬಿಟ್ಟು ಈ ಕ್ಲಾಸಸನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.